ಸೊ ಇಲ್ಲಿ ಜನರಲ್ ಆಗಿ ಹೇಳೋದಾದ್ರೆ ಮಾರ್ಕಿಂಗ್ ಟು ಮಾರ್ಕೆಟ್ ಅಂತ ನೋಡಿ. ಸಿ ಮಾರ್ಕಿಂಗ್ ಟು ಮಾರ್ಕೆಟ್, ಸೊ ಇನ್ ಶಾರ್ಟ್ ಫಾರ್ಮ್ MTM ಅಂತ ಹೇಳ್ಬಿಟ್ಟು ನಾವು ಕೇಳಬಹುದು. ಸೊ ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ಅಥವಾ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಡಿಫೈನ್ MTM ಅಂತ ಹೇಳ್ಬಿಟ್ಟು ಕೇಳಬಹುದು. ಓಕೆ, ಸೊ 2 ಮಾರ್ಕ್ಸ್ ಇಂಪಾರ್ಟೆಂಟ್, ಮಾರ್ಕ್ ಟು ಮಾರ್ಕೆಟ್ ಅಂತ. ಓಕೆ, ಆರ್ ಮಾರ್ಕಿಂಗ್ ಟು ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಕೇಳಬಹುದು. ಓಕೆ, ಸೊ ಸಿ ದ ಮಾರ್ಕಿಂಗ್ ಟು ಮಾರ್ಕೆಟ್ ಇಸ್ ಅ ಮೆಥಡ್ ಆಫ್ ಮೆಜರಿಂಗ್ ದಿ ಫೇರ್ ವ್ಯಾಲ್ಯೂ ಆಫ್ ಅಕೌಂಟ್ಸ್ ದಟ್ ಕೆನ್ ಬಿ ಫ್ಲಕ್ಚುಯೇಟ್ ಓವರ್ ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ಅಕೌಂಟ್ಸ್ ಪ್ರೈಸಸ್ ಅಥವಾ ಅಸೆಟ್ಸ್, ಅಂಡರ್ಲೈಯಿಂಗ್ ಅಸೆಟ್ಸ್ ವ್ಯಾಲ್ಯೂಸ್ ಫ್ಲಕ್ಚುಯೇಟ್ಸ್ ಯಾವ ತರ ಆಗುತ್ತೋ ಅದ್ರ ಬೇಸ್ ಮೇಲೆ ಬಂದ್ಬಿಟ್ಟು ಒಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಬೇಸ್ಡ್ ಆನ್ ದಿ ಕರೆಂಟ್ ಸಿಚುವೇಶನ್, ಕರೆಂಟ್ ಮಾರ್ಕೆಟ್ ಪ್ರೈಸ್ ಕಂಡೀಷನ್ಸ್ ಬೇಸ್ ಮೇಲೆ ಡಿಟರ್ಮೈನ್ ಮಾಡೋದಕ್ಕೆ ನಾವು ಮಾರ್ಕೆಟ್, ದಟ್ ಈಸ್ ಅ ಮಾರ್ಕ್ ಟು ಮಾರ್ಕೆಟ್ ಅಂತ ಹೇಳಿದ್ರು ನಾವು ಕರಿತೀವಿ. ಸೊ ನೀವು ಎಕ್ಸಾಂಪಲ್ ಬೇಕಾದ್ರೆ ಬರಿಬಹುದು. ಇದು ಎಕ್ಸಾಂಪಲ್ ಏನ್ ಕೊಟ್ಟಿದ್ನೋ ಆಗ್ಲೇ ಅದನ್ನ ಬೇಕಾದ್ರೆ ನೀವು ಬರಿಬಹುದು. ಓಕೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಅ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದಿಸ್ ಫ್ಯೂಚರ್ ಕಾಂಟ್ರಾಕ್ಟ್. Let's see what is the next slide. See the differences between the future and the forward contract. So ಈಗ ನಿಮ್ಗೆ ಜನರಲ್ ಆಗಿ ಕಾನ್ಸೆಪ್ಟ್ ಗೊತ್ತಿದೆ, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಫ್ಯೂಚರ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಪ್ರೈಸಸ್ ಡಿಟರ್ಮೈನ್ ಆಗುತ್ತೆ, ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಪ್ರೈಸ್ ಡಿಟರ್ಮೈನ್ ಆಗುತ್ತೆ, ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಅಸೆಟ್ ಡೆಲಿವರಿ ಆಗುತ್ತೆ, ಯಾವಾಗ ಡೆಲಿವರಿ ಆಗುತ್ತೆ, ಅಂಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಅಸೆಟ್ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ನೀವು ಡಿಫ್ರೆನ್ಶಿಯೇಷನ್ ಏನಾದ್ರು ಕೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಥವಾ ಫ್ಯೂಚರ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಬರೀರಿ. ಓಕೆ, ಸೊ ಜಸ್ಟ್ ಸಿ ಫ್ಯೂಚರ್ ಕಾಂಟ್ರಾಕ್ಟ್ ಅಂಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ ನ ಜನರಲ್ ಆಗಿ ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ. ಸಿ ದ ಲೊಕೇಶನ್, ಸೊ ಅಂದ್ರೆ ಡೆಲಿವರಿ ಲೊಕೇಶನ್. ಸೊ ಯು ನೋ ವೆರಿ ವೆಲ್, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ದೇರ್ ಇಸ್ ನೋ ಫಿಕ್ಸೆಡ್ ಲೊಕೇಶನ್. ಸಮಟೈಮ್ಸ್ ಒಂದು ಅಗ್ರಿಮೆಂಟ್ ಅಲ್ಲಿ ಈ ಲೊಕೇಶನ್ ಶಿಫ್ಟ್ ಮಾಡ್ಬಿಟ್ಟು ಡೆಲಿವರಿ ಮಾಡ್ಬಿಟ್ಟು ಅಂತ ಇರುತ್ತೆ, ಬಟ್ ದೇರ್ ಇಸ್ ನೋ ಪ್ರಾಪರ್ ಅಕಾರ್ಡಿಂಗ್ ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೇರ್ ಇಸ್ ನೋ ಫಿಕ್ಸೆಡ್ ಲೊಕೇಶನ್ ಅನ್ ಕೇಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಬಟ್ ಇನ್ ಕೇಸ್ ಆಫ್ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಫ್ಯೂಚರ್ ಎಕ್ಸ್ಚೇಂಜಸ್ ಬೇಸ್ ಮೇಲೆ ಇದು ಲೊಕೇಶನ್ ಬಂದ್ಬಿಟ್ಟು ಸ್ಪೆಸಿಫೈ ಮಾಡ್ಕೊಳ್ತಾರೆ. ಓಕೆ, ಬಿಕಾಸ್ ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್. ನೀವು ಅದನ್ನು ಬರಿಬಹುದು, ಫ್ಯೂಚರ್ ಕಾಂಟ್ರಾಕ್ಟ್ ಇಸ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಇಸ್ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಬರಿಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸಿ ಇನ್ ಕೇಸ್ ಆಫ್ ಫ್ಯೂಚರ್ ಕಾಂಟ್ರಾಕ್ಟ್ ಸೈಜ್ ದಟ್ ಈಸ್ ಫಿಕ್ಸೆಡ್. ಓಕೆ, ಸೊ ಸ್ಟ್ಯಾಂಡರ್ಡ್ ಆಗಿರುತ್ತೆ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ. ಓಕೆ, ಬಿಕಾಸ್ ಇನಿಷಿಯಲ್ ಮಾರ್ಜಿನ್ಸ್ ನ ಮೇಂಟೈನ್ ಮಾಡ್ತಾರೆ, ಮಾರ್ಕಿಂಗ್ ಟು ಮಾರ್ಜಿನ್ ನ ಮೇಂಟೈನ್ ಮಾಡ್ತಾರೆ. ಬಟ್ ಇನ್ ಕೇಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಡಿಪೆಂಡ್ಸ್ ಆನ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಪಾರ್ಟಿಸಿಪೆಂಟ್ಸ್. ಓಕೆ, so depends on the terms and conditions of the participants. So similarly maturity and payment date in case of future contract ಅಲ್ಲಿ ಯಾವ ತರ ಅದು ಅಷ್ಟೇ ಫಿಕ್ಸೆಡ್ ಮತ್ತೆ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಬಟ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಡಿಪೆಂಡ್ಸ್ ಆನ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಬಟ್ ಪ್ರೈಸ್ ಈಸ್ ಪ್ರಿಡಿಟರ್ಮೈನ್ಡ್, ದ ಅಸೆಟ್ ವಿಲ್ ಬಿ ಡೆಲಿವರ್ಡ್ ಇನ್ ಫ್ಯೂಚರ್ ಡೇಟ್. ಸೊ ಅದನ್ನು ಬರಿಬಹುದು ನೀವು ರಿಗಾರ್ಡಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು ಒಂದು ಬೇಸ್ ತಗೊಂಡು. ಅಂಡರ್ ಫ್ಯೂಚರ್ ಕಾಂಟ್ರಾಕ್ಟ್ ಪ್ರೈಸ್ ಈಸ್ ಫ್ಯೂಚರ್ ಓರಿಯೆಂಟೆಡ್, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಪ್ರೈಸ್ ಈಸ್ ಪ್ರಿಡಿಟರ್ಮೈನ್ಡ್, ಸೇಮ್ ಬರಿಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೌಂಟರ್ ಪಾರ್ಟಿ. ಸೊ ಇದರಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಯಾರು ಕೌಂಟರ್ ಪಾರ್ಟಿ ಅಂದ್ರೆ ಯಾರು ಸೆಟಲ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಿಯರಿಂಗ್ ಹೌಸ್ ಸೆಟಲ್ಮೆಂಟ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಫಾರ್ವರ್ಡ್ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ಅಥವಾ ಕ್ಲೈಂಟೇ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ, ಬಿಕಾಸ್ ಇಟ್ ಈಸ್ ನಾಟ್ ಮಚ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಪ್ಲೇಸ್. ಸೊ ಮಾರ್ಕೆಟ್ ಪ್ಲೇಸ್ ನೋಡಿ, ಫ್ಯೂಚರ್ ಕಾಂಟ್ರಾಕ್ಟ್ಗೆ ಆಲ್ರೆಡಿ ಯು ನೋ ದಟ್ ವೈ ದಿಸ್ forward contract is called as not standardized contract and why this future contract is standardized contract ಅಂತ ಹೇಳಿದ್ರು ನಿಮಗೆ ಗೊತ್ತಿದೆ. ಓಕೆ, ಓಕೆ, ಸೊ ಅದನ್ನ ನೀವು ಬೇಸ್ ಆಗಿ ಇಟ್ಕೊಂಡು ಸಹ ನೀವು ಬರೀಬಹುದು. ಬಟ್ ಯು ಹ್ಯಾವ್ ಟು ಕ್ಲಿಯರ್ಲಿ ಡಿಫೈನ್ ವಾಟ್ ಈಸ್ ಫ್ಯೂಚರ್ ಅಂಡ್ ವಾಟ್ ಈಸ್ ಫಾರ್ವರ್ಡ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಮಾರ್ಕೆಟ್ ಪ್ಲೇಸ್ ಬಗ್ಗೆ ಡಿಫ್ರೆನ್ಸಿಯೇಷನ್ ಕೊಡ್ತಾ ಇದ್ದಾನೆ. ಸೊ ಮಾರ್ಕೆಟ್ ಪ್ಲೇಸ್ ಬಂದ್ಬಿಟ್ಟು ಫ್ಯೂಚರ್ ಕಾಂಟ್ರಾಕ್ಟ್ಗೆ ಅಥವಾ ಫ್ಯೂಚರ್ ಮಾರ್ಕೆಟ್ಗೆ ಯಾವುದು, ದಟ್ ಈಸ್ ಸೆಂಟ್ರಲ್ ಎಕ್ಸ್ಚೇಂಜ್ ಫ್ಲೋರ್ ವಿತ್ ವರ್ಲ್ಡ್ ವೈಡ್ ನೆಟ್ವರ್ಕ್. ಯಾಕಂತ ಹೇಳಿದ್ರೆ ಎಕ್ಸ್ಚೇಂಜಸ್ ಬಂದ್ಬಿಟ್ಟು ಲಿಸ್ಟೆಡ್ ಆಗಿರುತ್ತೆ. ಓಕೆ, ಸೊ ಈ ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟೆಡ್ ಆಗಿರೋ ಕಂಪನೀಸ್ ಬಂದ್ಬಿಟ್ಟು ಟ್ರೇಡ್ ಆಗಿರೋದ್ರಿಂದ ಅಥವಾ ಕಂಪನೀಸ್ ಜೊತೆಗೆ ನಾವು ಟ್ರೇಡ್ ಮಾಡೋದ್ರಿಂದ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಸ್ಪೆಸಿಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇರುತ್ತೆ, ವೈಡರ್ ನೆಟ್ವರ್ಕ್ ಇರುತ್ತೆ ಅಬ್ರಾಡ್. ಓಕೆ, so therefore the marketplace for the future contract or future market is a central exchange floor with the wider network. Okay, but forward contract ಅಲ್ಲಿ ಅಷ್ಟು wider network ಏನು ಇರೋದಿಲ್ಲ, over the telephone with the worldwide network or anywhere. Okay, so based on the teleconference and based on the telephone base ಮೇಲೆ ಇವರು ಡೀಲಿಂಗ್ ನ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಆಫ್ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ ಕೇಸ್ ದಟ್ ಈಸ್ ಸೆಟಲ್ಮೆಂಟ್ ಯಾವ ತರ ಮಾಡ್ತಾರೆ, ಮಾರ್ಕ್ ಟು ಮಾರ್ಕೆಟ್ ಬೇಸ್ ಮೇಲೆ ಎವ್ರಿ ಡೇ ಡೈಲಿ ಸೆಟಲ್ಮೆಂಟ್ ಇರುತ್ತೆ. Okay, but in case of no unique method of valuation, so the price is exchanged or asset with the price is exchanged at the future date.
ಓಕೆ. ಸೊ ಬಟ್ ಪ್ರೈಸ್ ಬಂದ್ಬಿಟ್ಟು ಪ್ರೀ ಡಿಟರ್ಮಿನ್ ಆಗಿರುತ್ತೆ. ಅಸೆಟ್ ನ ಯಾವಾಗ ಡೆಲಿವರಿ ಮಾಡ್ತಾರೋ ಅವಾಗ ಬಂದ್ಬಿಟ್ಟು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಗೋಗುತ್ತೆ. ಸೊ ದೇರ್ ಫಾರ್ ದೇರ್ ಇಸ್ ನೋ ಯೂನಿಕ್ ಮೆಥಡ್ ಇನ್ ಕೇಸ್ ಆಫ್ ವ್ಯಾಲ್ಯೂಯೇಷನ್. ಬಟ್ ಇನ್ ಕೇಸ್ ಆಫ್ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಮಾರ್ಕ್ ಟು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅದಂದ್ರೆ ಡೈಲಿ ಸೆಟ್ಲ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ನೆಕ್ಸ್ಟ್ ವೇರಿಯೇಷನ್ಸ್ ಮಾರ್ಜಿನ್. ಸೊ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಡೈಲಿ ವೇರಿಯೇಷನ್ಸ್ ಇರುತ್ತೆ. ಓಕೆ, ಬಿಕಾಸ್ ಇಟ್ ಇಸ್ ಅ ಡೈಲಿ ಸೆಟಲ್ಮೆಂಟ್, ಬಟ್ ಇಟ್ ಇಸ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಇಸ್ ನಾಟ್ ಡೈಲಿ ಸೆಟಲ್ಮೆಂಟ್. ಓಕೆ, ಸೊ ದೇರ್ ಫಾರ್ ನೋ ವೇರಿಯೇಷನ್ಸ್ ಮಾರ್ಜಿನ್ಸ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು ಬರೀಬಹುದು. ಅಂಡ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ದ ಅನದರ್ ಬೇಸ್. ಸೊ ಇನಿಷಿಯಲ್ ಮಾರ್ಜಿನ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವ್ದ್ರಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ? ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಮೇಂಟೈನ್ ಮಾಡೋ ಅಗತ್ಯ ಇಲ್ಲ. ಓಕೆ, ಬಿಕಾಸ್ ಇಟ್ ಇಸ್ ನಾಟ್ ಎ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್. ಓಕೆ, ನೀವು ಅದನ್ನು ಬರೀಬಹುದು. ಫ್ಯೂಚರ್ ಕಾಂಟ್ರಾಕ್ಟ್ ಇಸ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಇಸ್ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಬರೀಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಅಸೆಟ್ ಡಿಲಿವರ್ಡ್ ಅಟ್ ಫ್ಯೂಚರ್ ಡೇಟ್. ಇನ್ ಕೇಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಸೆಟ್ ಇಸ್ ಡಿಲಿವರ್ಡ್ ಅಟ್ ಫ್ಯೂಚರ್ ಡೇಟ್ ಬಟ್ ಪ್ರೈಸ್ ಇಸ್ ಪ್ರೀ ಡಿಟರ್ಮೈನ್ಡ್ ಅಂತ ಹೇಳ್ಬಿಟ್ಟು ನೀವು ಬರ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಚರ್ ಕಾಂಟ್ರಾಕ್ಟ್ ಡೈಲಿ ಸೆಟ್ಲ್ಮೆಂಟ್ ಈಸ್ ಅವೈಲಬಲ್ ಅಂಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಅಲ್ಲಿ ನೋ ಡೈಲಿ ಸೆಟ್ಲ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಬರೀಬಹುದು. ಓಕೆ, ಸೊ ಇದೇ ತರ ನಿಮ್ಗೆ ಜನರಲ್ ಆಗಿ ಕಾನ್ಸೆಪ್ಟ್ಸ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ ಏನಾದ್ರು ಡಿಫ್ರೆನ್ಶಿಯೇಷನ್ಸ್ ನ ಗೊತ್ತಿದ್ರೆ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಓದಿ. ಇನ್ನೂ ನೀವು ಡೆಫಿನೇಷನ್ಸ್ ಮತ್ತೆ ಫಸ್ಟ್ ಬಂದ್ಬಿಟ್ಟು ಮೀನಿಂಗ್ ನ ಡಿಫ್ರೆನ್ಶಿಯೇಷನ್ ಮಾಡಿ, ಅದು ಒಂದು ಡಿಫ್ರೆನ್ಸ್ ಆಗುತ್ತೆ. ಓಕೆ, ಸೊ ತುಂಬಾ 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 ಇಂಪಾರ್ಟೆಂಟ್. ಇನ್ ಕೇಸ್ ಏನಾದ್ರು ಸೆಕ್ಷನ್ ಬಗ್ಗೆ ಕೇಳಿದ್ರೆ ಡೆಫಿನೆಟ್ ಆಗಿ ಇದು ಇದ್ದೇ ಇರುತ್ತೆ. ಫಾರ್ವರ್ಡ್ ಅಥವಾ ಫ್ಯೂಚರ್ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಸೊ ದೇರ್ ಫಾರ್ ಯು ಹ್ಯಾವ್ ಟು ರೀಡ್ ದ ಡಿಫ್ರೆನ್ಸಸ್, ಹೌ ದಿಸ್ ಫ್ಯೂಚರ್ ಕಾಂಟ್ರಾಕ್ಟ್ ಇಸ್ ಡಿಫರೆಂಟ್ ಫ್ರಮ್ ದಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ನೀವು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು write in your exam and also it helpful to your competitive exams. So ಇಷ್ಟು ನಾವು ಡಿಫ್ರೆನ್ಶಿಯೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ನಿಮಗೆ ಆಪ್ಷನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಇದೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟೈಪ್ ಆಫ್ ದಿ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಲ್ವಾ. ಸೊ ಈಗ ಆಪ್ಷನ್ ಕಾಂಟ್ರಾಕ್ಟ್ ಗೆ ಹೋಗೋಣ. ಸೊ ಏನಿದು ಆಪ್ಷನ್ ಕಾಂಟ್ರಾಕ್ಟ್? ಸೊ ಇಲ್ಲಿ ಆಪ್ಷನ್ಸ್ ಅಂತ ಹೇಳಿದ ತಕ್ಷಣ ನಿಮಗೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅನ್ ಸಮ್ ಐಡಿಯಾ. ಸೊ ಸಮ್ ಇಮ್ಯಾಜಿನೇಷನ್ ಐಡಿಯಾ, ಇಮ್ಯಾಜಿನರಿ ಫಿಗರ್. ಆಪ್ಷನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಆಲ್ಟರ್ನೇಟಿವ್ಸ್, ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು ಅಂತ ಅಲ್ವಾ. ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ಅನಲೈಸ್ ದಿಸ್ ಕಾನ್ಸೆಪ್ಟ್ ವಿತ್ ದ ಸೇಮ್ ಇಮ್ಯಾಜಿನರಿ ಫಿಗರ್. ಸಿ ಆಪ್ಷನ್ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಒಂದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಕೊಡ್ತಿದ್ದಾರೆ. ಏನಿದು ಆಪ್ಷನ್ ಕಾಂಟ್ರಾಕ್ಟ್? ಯಾವ ತರ ಇದು ಹೆಲ್ಪ್ ಆಗುತ್ತೆ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಲ್ಲಿ ರಿಸ್ಕ್ ನ ಮಿಟಿಗೇಟ್ ಮಾಡೋದಕ್ಕೆ ಅನ್ನೋದನ್ನ ನಾವು ನೋಡೋಣ. ಸೊ ಇನ್ ಕೇಸ್ ಆಫ್ ಅನ್ ಆಪ್ಷನ್ ಕಾಂಟ್ರಾಕ್ಟ್, it is an agreement that gives the owner the right but not obligation to buy or sell a specific asset at a specific price for a specific period of time. ಇಷ್ಟು ಮಾತ್ರ ಕರೆಕ್ಟ್ ಆಗಿ ಓದ್ಕೊಂಡಿರ್ತೀರಿ ಅಲ್ವಾ. ಸೊ ಬಿ ಕಾಮ್ ಅಲ್ಲಿ ಕಾನ್ಸೆಪ್ಟ್ ಇದೆ, ನಿಮಗೆ ಪಿ ಯು ಸಿ ನಲ್ಲಿ ಸಮ್ ಕಾನ್ಸೆಪ್ಟ್ಸ್ ಇದೆ ಆಪ್ಷನ್ಸ್ ಬಗ್ಗೆ. ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಎಲ್ಲ ಕಲ್ತಿರ್ತೀರಾ, ಬಿ ಕಾಮ್ ಅಲ್ಲಿ ಕಲ್ತಿರ್ತೀರಾ. ಸೊ ನೆಕ್ಸ್ಟ್ ನೀವು ಎಂ ಕಾಮ್ ಆದ್ಮೇಲೆನೂ ನೀವು ಕಲಿತಾನೆ ಇರ್ತೀರಾ. ಆಗ್ಲೂ ನಾವು ಆಪ್ಷನ್ ಅಂದ್ರೆ ಏನು ಅಂತ ಹೇಳೋದು. See, an option is an agreement between the two parties. It gives the owner the right but not obligation to buy or sell. ಅದು ಏನೇ ಕೇಳಿರ್ಲಿ ಆಪ್ಷನ್ ನಾವು ಇಷ್ಟನ್ನ ಪಕ್ಕ ಬರ್ದೇ ಬರೀರಿ. ಬಟ್ ಏನು ಆಕ್ಚುಲ್ ಆಗಿ ಪಕ್ಕ ಕ್ಲಾರಿಟಿ ಇರೋದಿಲ್ಲ ಕಾನ್ಸೆಪ್ಟ್ ಅಲ್ಲಿ. ಓಕೆ, ಸಿ ಅನ್ ಆಪ್ಷನ್ ಇಸ್ ಅ ಕಾಂಟ್ರಾಕ್ಟ್. ಎಸ್, ಅಫ್ ಕೋರ್ಸ್ ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಆಫರ್ ಕೊಡೋರು ಇರಬೇಕು, ಆಫರ್ನ ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ಇರಬೇಕು. ದಟ್ ಇಸ್ ಅ ಬೈಯರ್ ಮತ್ತೆ ಸೆಲ್ಲರ್. ಓಕೆ, ಸೊ ಡಿರೈವೇಟಿವ್ ಮಾರ್ಕೆಟ್ ಅಲ್ಲಿ ಬೈಯರ್ ನ ಲಾಂಗ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಕರಿಬಹುದು, ಅಥವಾ ಸೆಲ್ಲರ್ ನ ಬಂದ್ಬಿಟ್ಟು ಶಾರ್ಟ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ಇಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇನ್ನೂ ಒಂದು ಡಿಫ್ರೆನ್ಶಿಯೇಷನ್ ಅಲ್ಲಿ ಏನ್ ಕರಿಬಹುದು ಅಂತ ಹೇಳಿದ್ರೆ, ಈಗ ಬೈಯರ್ ನ ಹೋಲ್ಡರ್ ಅಂತಾನು ಕರಿಬಹುದು. ಓಕೆ, ಸೊ ಪೊಸಿಷನ್ಸ್ ಬೇಸ್ ಮೇಲೆ ಹೋಲ್ಡರ್ ಅಂಡ್ ರೈಟರ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಬಟ್ ವಾಟ್ ಈಸ್ ಆಕ್ಚುಲಿ ಆಪ್ಷನ್ ಕಾಂಟ್ರಾಕ್ಟ್? ಸಿ ರೈಟ್. So similarly you can analyze the concept. Offer ಕೊಡೋರು ಇರಬೇಕು, ಆಫರ್ ಅಕ್ಸೆಪ್ಟೆನ್ಸ್ ಮಾಡೋರು ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಕ್ಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್, ಸಾರಿ. ಸೊ ಈಗ ಕಾಂಟ್ರಾಕ್ಟ್ ಬೇಸ್ ಮೇಲೆ, ಸೊ ಕಾಂಟ್ರಾಕ್ಚುಯಲ್ ಆಕ್ಟ್, ದಟ್ ಇಸ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಆಫರ್ ಅಕ್ಸೆಪ್ಟೆನ್ಸ್ ಇರಲೇಬೇಕು. ಸೊ ಬೈಯರ್ ಅಂಡ್ ಸೆಲ್ಲರ್ ಟೂ ಪಾರ್ಟೀಸ್ ಇಸ್ ಮಸ್ಟ್, ರೈಟ್. ಸೊ ಇನ್ ದಿಸ್ ಆಪ್ಷನ್ ಕಾಂಟ್ರಾಕ್ಟ್ ಇಟ್ ಗಿವ್ಸ್ ದ ರೈಟ್ಸ್. ಸೊ ರೈಟ್ಸ್ ಅಂತ ಹೇಳಿದ್ರೆ ನಮ್ಮ ಅಧಿಕಾರ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಸೊ ಏನ್ ರೈಟ್ ಕೊಡುತ್ತೆ? ಸಿ ಓನರ್ಗೆ ಏನೋ ಒಂದು ರೈಟ್ ಕೊಡುತ್ತೆ ಅಂತೆ, ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್. ರೈಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಅಸೆಟ್ ಬಂದ್ಬಿಟ್ಟು ಅವ್ರ ಅಂಡರ್ ಅಲ್ಲಿ ಇರುತ್ತೆ. ಬಟ್ ಆದ್ರೂ ಆ ರೈಟ್ ಇದ್ರೇನು ಆ ಸ್ಪೆಸಿಫಿಕ್ ಅಂಡರ್ಲೈಯಿಂಗ್ ಅಸೆಟ್ಸ್, ಏನ್ ಅಂಡರ್ಲೈಯಿಂಗ್ ಅಸೆಟ್ ಅಥವಾ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ಬೈ ಮಾಡೋದಕ್ಕೂ ಆಗೋದಿಲ್ಲ, ಸೆಲ್ ಮಾಡೋದಕ್ಕೂ ಆಗೋದಿಲ್ಲ ಅಂತೆ. ಇನ್ ಕೇಸ್ ಏನಾದ್ರು ಅಂದ್ರೆ, ಇನ್ ಕೇಸ್ ಏನಾದ್ರು ನೀವು ಬೈ ಮಾಡಿದ್ರೆ ಅದನ್ನ ಸೆಲ್ ಮಾಡೋದಕ್ಕಾಗೋದಿಲ್ಲ. ಓಕೆ,
ಇನ್ ಕೇಸ್ ಏನಾದ್ರೂ ನೀವು ಸೇಲ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಬೈ ಮಾಡೋದಕ್ಕಾಗೋದಿಲ್ಲ. ದಟ್ಸ್ ಇಟ್. ಒಂದು ಸೂಟಬಲ್ ಎಕ್ಸಾಂಪಲ್ ಕೊಡ್ತೀನಿ, so that you can get a complete clarity about the option contract. Okay, for example, ಈಗ ಕೋಲಾರ್ ಬಸ್ ಸ್ಟಾಂಡ್ ಇಂದ ನೀವು ಪಿ ಜಿ ಸೆಂಟರ್ಗೆ ಹೋಗ್ಬೇಕು ಅಂತ ಅನ್ಕೊಳ್ತೀರಾ. ಸೊ ಈಗ ಪಾಸ್ ಇದ್ರೆ ನೀವೇನು ಹೋಗ್ಬಿಡ್ತೀರಾ. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ಟಿಕೆಟ್ ನ ಪರ್ಚೇಸ್ ಮಾಡ್ತೀರಾ. ಸೊ ವಾಟ್ ಈಸ್ ದ ರೇಟ್ ಆಫ್ ಟಿಕೆಟ್? ದಟ್ ಈಸ್ 12 rupees ಫಾರ್ 6.7 or 6.6 kilometers. ಸೊ 6.6 kilometers ಗೆ 12 rupees ಟಿಕೆಟ್ ಚಾರ್ಜಸ್ ಮಾಡ್ತಾರೆ, ಅವರು ನಿಮ್ಗೆ ಟಿಕೆಟ್ ಕೊಡ್ತಾರೆ. ದಟ್ ಈಸ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಸಿ ದಟ್ ಟಿಕೆಟ್ ಗಿವ್ಸ್ ದ ರೈಟ್. ನೀವು ಕೋಲಾರಿಂದ ಪಿ ಜಿ ಸೆಂಟರ್ಗೆ ಟ್ರಾವೆಲ್ ಮಾಡೋದಕ್ಕೆ ಆ ಟಿಕೆಟ್ ಬಂದ್ಬಿಟ್ಟು ನಿಮ್ಗೆ ರೈಟ್ ಕೊಡುತ್ತೆ. ನೀವು ಆ ಟಿಕೆಟ್ಗೆ ನೀವು ಓನರ್. ಸಿ ದ ಆಪ್ಷನ್ ಕಾಂಟ್ರಾಕ್ಟ್, ಇಟ್ ಗಿವ್ಸ್ ದ ರೈಟ್ ಟು ದ ಓನರ್ ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್. ನೀವು ಅದನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನ ಬೇರೆಯವ್ರಿಗೆ ಯಾರಿಗಾದ್ರೂ ಸೇಲ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆಯಾ? ನೋ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಪ್ಷನ್ ಕಾಂಟ್ರಾಕ್ಟ್. ಓಕೆ, ಸೊ ದಟ್ಸ್ ವೈ an option contract is an agreement between the two parties. So conductor ಮತ್ತೆ ನಿಮ್ಮ ಮಧ್ಯೆ ಅಗ್ರಿಮೆಂಟ್ ಆಗಿದೆ, ಅವರು ಟಿಕೆಟ್ ಕೊಟ್ಟಿದ್ದಾರೆ. It gives the right to you or right to the owner but not obligation to buy or sell some specific asset at a specific price at a specific period of time. ಆ ಟೈಮ್ ಅಲ್ಲಿ ಆ ಕಾಂಟ್ರಾಕ್ಚುಯಲ್ ವ್ಯಾಲ್ಯೂ, ಆ ಟಿಕೆಟ್ ವ್ಯಾಲ್ಯೂ ಮುಗಿದೋಗ್ಬಿಡುತ್ತೆ. ಒನ್ಸ್ ಕೋಲಾರಿಂದ ನೀವು ಪಿ ಜಿ ಸೆಂಟರ್ಗೆ ಟ್ರಾವೆಲ್ ಮಾಡಿದಾದ್ಮೇಲೆ then the contract will be going to close under the option contract. Then it don't have any value. ರೈಟ್? ಸೊ ಅದನ್ನ ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ನೌ ಯು ವಿಲ್ ಗೆಟ್ ಎ ಕ್ಲಾರಿಟಿ, ರೈಟ್? ಸೊ ಇನ್ನು ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಂತ ಹೇಳಿದ್ರೆ ಜಸ್ಟ್ ನೀವು ಅದನ್ನ ಅಸಂಪ್ಷನ್ ಮಾಡ್ಕೊಳ್ಳಿ ಅಷ್ಟೇ. ಆ ಟಿಕೆಟ್ ಒಂದು ಇನ್ಸಿಡೆನ್ಸ್ ನ ಅಸಂಪ್ಷನ್ ಮಾಡ್ಕೊಳ್ಳಿ. ದೆನ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಕ್ಲಾರಿಟಿ ಅಬೌಟ್ ದಿ ಆಪ್ಷನ್ ಕಾಂಟ್ರಾಕ್ಟ್. ಯಾವ ತರ ಅಂತ ಹೇಳ್ಬಿಟ್ಟು ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಸಿ ಇಲ್ಲಿ ಮೇಜರ್ ಆಗಿ ಬಂದ್ಬಿಟ್ಟು ಆಪ್ಷನ್ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕಾಲ್ ಆಪ್ಷನ್, ಇನ್ನೊಂದು ಪುಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ಇದೆ. ಸೊ ಡೆಫಿನೆಟ್ಲಿ ಈ ವರ್ಡ್ಸ್ ನ ನೀವು ಕೇಳಿರ್ತೀರ ನಿಮ್ಮ PUC ಇಂದ. ಸೊ ಏನಿದು ಕಾಲ್ ಆಪ್ಷನ್ ಅಂಡ್ ವಾಟ್ ಈಸ್ ದಿಸ್ ಪುಟ್ ಆಪ್ಷನ್ ಅಂತ ಹೇಳಿದ್ರೆ, ಸಿ ಒಂದನ್ನ ನೆನ್ಪಿಟ್ಕೊಳ್ಳಿ. ಕಾಲ್ ಆಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಅಲ್ಲಿ, ಅಂದ್ರೆ ಕಾಲ್ ಆಪ್ಷನ್ ಕಾಂಟ್ರಾಕ್ಟ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರು, ಅಥವಾ ಯಾರು ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ತಾರೋ, ಅಥವಾ ಯಾರು ಅಸೆಟ್ ನ ಪರ್ಚೇಸ್ ಮಾಡ್ಕೊಳ್ತಾರೋ, ಅಥವಾ ಯಾರು ಅಂಡರ್ಲೈಯಿಂಗ್ ಅಸೆಟ್ಸ್ ಅಲ್ಲಿ ಎಂಟರ್ ಆಗ್ತಾರೋ ಅಥವಾ ಪರ್ಚೇಸ್ ಮಾಡ್ಕೊಳ್ತಾರೋ, ಅವ್ರು ಅಥವಾ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೋ, ಅವರು ಕಾಲ್ ಆಪ್ಷನ್ ಏನಾದ್ರು ಎಂಟರ್ ಆದ್ರೆ ಅವರು ಯಾವ್ದ್ರ ಬೇಸ್ ಮೇಲೆ ಎಂಟರ್ ಆಗ್ತಾರೆ ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಇನ್ಕ್ರೀಸ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಕಾಲ್ ಆಪ್ಷನ್ ಗೆ ಎಂಟರ್ ಆಗ್ತಾರೆ. ಬಟ್ ಇನ್ ಕೇಸ್ ಆಫ್ ಪುಟ್ ಆಪ್ಷನ್, ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಆ ಅಂಡರ್ಲೈಯಿಂಗ್ ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಡಿಕ್ರೀಸ್ ಆಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟರ್ ಆಗ್ತಾರೆ ಪುಟ್ ಆಪ್ಷನ್. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ದಿಸ್ ಇಸ್ ದ ಬೇಸ್ ಫಾರ್ ದಿಸ್ ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಕಾಲ್ ಆಪ್ಷನ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಆಗುತ್ತೆ ಅಥವಾ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕಾಲ್ ಆಪ್ಷನ್ ಗೆ ಎಂಟರ್ ಆಗ್ತಾರೆ. ಬಟ್ ಇನ್ ಕೇಸ್ ಆಫ್ ಪುಟ್ ಆಪ್ಷನ್ ಅಲ್ಲಿ ಫ್ಯೂಚರ್ ಅಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಟ್ ಆಪ್ಷನ್ ಗೆ ಎಂಟರ್ ಆಗ್ತಾರೆ. ಸೊ ಇದ್ರ ಸ್ಪೆಸಿಫಿಕೇಶನ್ ಮತ್ತೆ ಕ್ಲಾರಿಟಿ ಬಂದು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾನು ಕೊಡ್ತಾ ಬರ್ತೀನಿ. ಹೌ ದಿಸ್ ವಿಲ್ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ವಿಲ್ ಬಿ ಗೋಯಿಂಗ್ ಟು ವರ್ಕ್ಸ್ ಔಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೌ ಸಿ ದ ನೆಕ್ಸ್ಟ್ ಸ್ಲೈಡ್. ಸಿ ಹೌ ಡು ದ ಕಾಲ್ ಅಂಡ್ ಪುಟ್ ಆಪ್ಷನ್ ವರ್ಕ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಸ್ವಲ್ಪ ಭಯ. ಓಕೆ, ಸೊ ಏನು ಡಿಫಿಕಲ್ಟ್ ಅಂತ ಹೇಳ್ಬೋದು, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಇದು ಸ್ಟಾಕ್ ಮಾರ್ಕೆಟ್, ಸೆನ್ಸೆಕ್ಸ್ ಮತ್ತೆ ವ್ಯಾಲ್ಯೂಸ್, ಸ್ಟಾಕ್ ವ್ಯಾಲ್ಯೂ ಬೇಸ್ಡ್ ಆನ್ ಕ್ಯಾಂಡಲ್ಸ್, ಡೋಜಿ ಕ್ಯಾಂಡಲ್ಸ್, ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ತುಂಬಾ ಕಲಿತೀರಾ. ಸೊ ಫೈನಾನ್ಸ್ ಅಲ್ಲಿ ಓಕೆ, ಸೊ ಇನ್ ಕೇಸ್ ಆ ಸಬ್ಜೆಕ್ಟ್ ಆ ಎಲೆಕ್ಟಿವ್ ಏನಾದ್ರು ತಗೊಂಡ್ರೆ ನೀವು ಕಂಪ್ಲೀಟ್ ಆಗಿ ಇದನ್ನೆಲ್ಲ ಕಲಿತಾ ಇದೀನಿ. ಸೊ ಈಗ ಸಿಲೆಬಸ್ ಅಲ್ಲಿ ನಿಮ್ಗೆ ಇಟ್ಟಿರೋದು ಇಷ್ಟೇ. ಓಕೆ, ಸೊ ಜಸ್ಟ್ ಸಿ ದ ಕಾನ್ಸೆಪ್ಟ್. ಸೊ ಆದ್ರೂ ನಾನು ನಿಮ್ಗೆ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾವ ತರ ಡಿಫರೆನ್ಶಿಯಲ್ ಕಾಂಟ್ರಾಕ್ಟ್ಸ್ ಎಂಟರ್ ಆಗ್ತಾರೆ, ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಫಾರ್ ದ ಸೇಕ್ ಆಫ್ ಗೆಟಿಂಗ್ ನಾಲೆಡ್ಜ್ ಓನ್ಲಿ, ದಟ್ಸ್ ಇಟ್. ಓಕೆ, ಸೊ ಈಗ ನೋಡಿ, ಇಲ್ಲೇ ನೋಡಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಇಲ್ಲಿ ಇನ್ಕ್ರೀಸ್ಡ್ ಟ್ರೆಂಡ್ ತೋರಿಸಿದ್ದಾರೆ, ಇಲ್ಲಿ ಡಿಕ್ರೀಸ್ ಟ್ರೆಂಡ್ ತೋರಿಸಿದ್ದಾರೆ. ಇನ್ ಕೇಸ್ ಏನಾದ್ರು ಕಾಲ್ ಆಪ್ಷನ್ ಅಲ್ಲಿ ನಾವು ಏನಾದ್ರು ಶೇರ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಅಸೆಟ್ ಬಂದ್ಬಿಟ್ಟು ಫ್ಯೂಚರ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡೋಂಗಿದ್ರೆ ನಾವು ಕಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು.
ಪುಟ್ ಆಪ್ಷನ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗೋಗುತ್ತೆ, ಬಿದ್ದೋಗುತ್ತೆ ಅನ್ನೋದಿದ್ರೆ ನಾವು ಪುಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದು ಒಲಿಂಪಿಕ್ ಟ್ರೇಡ್ ಡೆಮೋ ನಾನು ತೋರಿಸ್ಕೊಡ್ತೀನಿ. ಇನ್ ಕೇಸ್ ಏನಾದ್ರು ಈ ಚಾಪ್ಟರ್ ಕಂಪ್ಲೀಟ್ ಆದ್ರೆ, ಇನ್ ಕೇಸ್ ಏನಾದ್ರು ಅದು ಲೈಸೆನ್ಸ್ ಅಥವಾ ಡೆಮೋ ವರ್ಷನ್ ಏನಾದ್ರು ತೋರಿಸ್ಕೊಟ್ರೆ ನಾನು ಡೆಫಿನೆಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಟ್ರೇಡ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಿಯರ್ ಸಿ ದ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸಿ what is this call option? A call is an option, so it is a type of an option, right? So a call is an option contract that gives the buyer right to buy the underlying asset at a strike price at any time up to the expiration date. So call option ಬಂದ್ಬಿಟ್ಟು ಓನರ್ಗೆ ಬಂದ್ಬಿಟ್ಟು ರೈಟ್ ಕೊಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು 3 months ಮೆಚುರಿಟಿ ಪೀರಿಯಡ್ ಅಥವಾ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದಾರೆ. ಓಕೆ, ಫ್ಯೂಚರ್ ಅಲ್ಲಿ ಅದು ಯಾವಾಗಾದ್ರೂ ಎಕ್ಸ್ಪೆಕ್ಟೇಷನ್ ರೀಚ್ ಆಗಬಹುದು ಅಥವಾ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಅದು ರೈಸ್ ಆಗಬಹುದು ಅಂತ ಹೇಳ್ಬಿಟ್ಟು ಈ ಕಾಲ್ ಆಪ್ಷನ್ಗೆ ಎಂಟರ್ ಆಗ್ತಾರೆ. ಎಂಟರ್ ಆದ್ಮೇಲೆ ಈ ಕಾಲ್ ಆಪ್ಷನ್ ಬಂದ್ಬಿಟ್ಟು ಓನರ್ಗೆ ರೈಟ್ ಕೊಡುತ್ತೆ. ಏನಂತ ರೈಟ್ಸ್ ಕೊಡುತ್ತೆ? ಸಿ ದ ಅಸೆಟ್ ಅಟ್ ಎ ಸ್ಟ್ರೈಕ್ ಪ್ರೈಸ್. ಸೊ ಯಾವಾಗಾದ್ರೂ ಪರ್ಚೇಸ್ ಮಾಡಿ, ಫಾರ್ ಎಕ್ಸಾಂಪಲ್ 3 months ಮೆಚುರಿಟಿ ಪೀರಿಯಡ್ ಇರುತ್ತೆ, ಮೆಚುರಿಟಿ ಪೀರಿಯಡ್ ಇದೆ ಅಂತ ಹೇಳಿದ್ರೆ 3 months ಒಳಗಡೆ ಯಾವಾಗಾದ್ರೂ ಪರ್ಚೇಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ನಾನು ಏನಾದ್ರೂ ಅಗ್ರಿಮೆಂಟ್ಗೆ ಎಂಟರ್ ಆಗಿದ್ದೀನಿ ಅಂತ ಏನಾದ್ರೂ ಅನ್ಕೊಂಡ್ರೆ, ನನಗೆ ಈಗ ಬೇಡ, ಬಟ್ ನಾವು ಅಗ್ರಿಮೆಂಟ್ ಹಾಕೊಂಡು 3 months ಅಲ್ಲಿ ಯಾವಾಗ ಬೇಕಾದ್ರೂ ನಿಮ್ಮ ಹತ್ರ ನಾನು ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಎಂಟರ್ ಆಗಿದ್ದೀನಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನು, ನಾನು ನಿಮ್ಮ ಹತ್ರ ಏನ್ ಪರ್ಚೇಸ್ ಮಾಡಿದೀನೋ ಅದು ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂಟರ್ ಆಗಿದ್ದೀನಿ ಕಾಲ್ ಆಪ್ಷನ್ ಕಾಂಟ್ರಾಕ್ಟ್ಗೆ. ಓಕೆ, ನೀವು ಆ ಕಾಂಟ್ರಾಕ್ಟ್ಗೆ ಒಪ್ಕೊಂಡಿದ್ದೀರಾ. ಓಕೆ, ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೊಡ್ದಿರಾ ಇರೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ದಟ್ ಈಸ್ ಅ ಕಾಂಟ್ರಾಕ್ಟ್. ಸೊ ಬೇಸ್ಡ್ ಆನ್ ದ ರಿಸ್ಕ್ ಓನ್ಲಿ ಯು ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ದಟ್ ಕಾಂಟ್ರಾಕ್ಟ್. ಓಕೆ, ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ಒಬ್ರಿಗೆ ಬೆನಿಫಿಟ್ ಆಗೇ ಆಗುತ್ತೆ, ಒಬ್ರಿಗೆ ಲಾಸ್ ಆಗೇ ಆಗುತ್ತೆ. ದಟ್ ಈಸ್ ದ ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಬೇಸ್ ಮೇಲೆನೆ ರನ್ ಆಗೋದು. ಸಿ ಎ ಕಾಲ್ ಆಪ್ಷನ್ ಇಸ್ ಅನ್ ಕಾಂಟ್ರಾಕ್ಟ್ ದಟ್ ಗಿವ್ಸ್ ದಿ ಬೈಯರ್, ಯಾರು ಬೈ ಮಾಡ್ತಾರೋ ಅವ್ರಿಗೆ ರೈಟ್ ಕೊಡುತ್ತೆ, ಬೈ ದಿ ಅಂಡರ್ಲೈಯಿಂಗ್ ಅಸೆಟ್ ಅಟ್ ಎ ಸ್ಟ್ರೈಕ್ ಪ್ರೈಸ್ ಅಟ್ ಎನಿ ಟೈಮ್ ಅಪ್ ಟು ದ ಎಕ್ಸ್ಪಿರೇಷನ್ ಡೇಟ್. ಸೊ 3 months ಅಲ್ಲಿ ಅಥವಾ 6 months ಕಾಂಟ್ರಾಕ್ಟ್ ಮೆಚುರಿಟಿನ ಆ ಮೆಚುರಿಟಿ ಪೀರಿಯಡ್ ಅಲ್ಲಿ ಯಾವಾಗ ಬೇಕಾದ್ರೂ ಅವನು ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಕಾಲ್ ಆಪ್ಷನ್ ಹೇಳುತ್ತೆ. ಸೊ ಇಲ್ಲಿ ಕಾಲ್ ಆಪ್ಷನ್ಗೆ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಸಿಮಿಲರ್ ಕಾನ್ಸೆಪ್ಟ್ ಕೊಟ್ಟಿದ್ದಾನೆ ನೋಡಿ. ಎ ಸ್ಟಾಕ್ ಕಾಲ್ ಆಪ್ಷನ್ ವಿತ್ ದ ಸ್ಟ್ರೈಕ್ ಪ್ರೈಸ್ ಇಸ್ 10 means the option buyer can use the option to buy that stock at 10 before the option expires. ಓಕೆ, ಸೊ ಈಗ ಒಂದು 3 months ನಾವಿಬ್ರು ಕಾಂಟ್ಯಾಕ್ಟ್ ಅಥವಾ ನಾವಿಬ್ರು ಕಾಂಟ್ಯಾಕ್ಟ್ಗೆ, ನೀವು ಮತ್ತೆ ನಾನು ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದೀವಿ ಅಂತ ಅನ್ಕೊಳ್ಳೋಣ. ಏನು, ಯಾವುದೋ ಒಂದು ಮೊಬೈಲ್ ಅಂತ ಹೇಳಿದ್ರೆ ಮೊಬೈಲ್ಗಿಂತ ಬೇರೆ ಒಂದು ಯಾವುದೋ ಒಂದು ಅಸೆಟ್. ಸೊ ಆ ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಈಗ ₹100 ಇದೆ, 100 rupees ಇದೆ. ಓಕೆ, ಸೊ ಈಗ ನಾನು ಕಾಲ್ ಆಪ್ಷನ್ಗೆ ನಿಮ್ ಜೊತೆ ಎಂಟರ್ ಆಗಿದ್ದೀನಿ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಆ ಅಸೆಟ್ ವ್ಯಾಲ್ಯೂ ಈಗ ಎಷ್ಟಿದೆ? 100 rupees. ಅದು ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು 200 ಆಗಬಹುದು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಬಿಟ್ಟು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬಿಡ್ತೀನಿ ನಿಮ್ ಜೊತೆ. ನೀವು ಒಪ್ಕೊಂಡಿದ್ದೀರಾ 100 rupees ನಾನು ಸಪ್ಲೈ ಮಾಡ್ತೀನಿ ಅಥವಾ ನಾನು ಕೊಡ್ತೀನಿ, ವಿತಿನ್ 2 months ಅಲ್ಲಿ ನೀನು ಯಾವಾಗಾದ್ರೂ ಕೇಳ್ಬಹುದು ಅಂತ. ಓಕೆ, ಸೊ ಆ 2 months ಇನ್ನೇನು ನಾಳೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಇವತ್ತು ಬಂದ್ಬಿಟ್ಟು ಅನಾಲಿಸಿಸ್ ಮಾಡ್ತೀನಿ ಆ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿ. ಅದು ₹300 ಆಗೋಗ್ಬಿಟ್ಟಿರುತ್ತೆ. ಈಗ ನಾನು ನಿಮ್ಮನ್ನ ಕೇಳ್ತೀನಿ, ಅಕಾರ್ಡಿಂಗ್ ಟು ಅಗ್ರಿಮೆಂಟ್ ನೀವು ನನಗೆ ಏನ್ ಅಸೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು 100 rupeesಗೆ, ಅದನ್ನ ಕೊಡಿ ನನಗೆ ಈಗ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ನೀವು ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ದಟ್ ಈಸ್ ದ ಕಾಲ್ ಆಪ್ಷನ್ ಕಾಂಟ್ರಾಕ್ಟ್, ಅಂಡ್ ಆಲ್ಸೋ ಯು ಗಿವ್ ಎ ಕನ್ಸೆಂಟ್ ಟು ಸಪ್ಲೈ ದಟ್ ಅಸೆಟ್ ಆರ್ ಅಂಡರ್ಲೈಯಿಂಗ್ ಅಸೆಟ್ ಅಟ್ ₹100 ಆರ್ ಸ್ಟ್ರೈಕ್ ಪ್ರೈಸ್. ಓಕೆ, ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ದಟ್ ಈಸ್ ಅ ಕಾಂಟ್ರಾಕ್ಟ್, ರೈಟ್? ಸೊ ನೋಡಿ ಎಷ್ಟು ಬೆನಿಫಿಟ್ ಆಗ್ತಿದೆ ಬೈಯರ್ಗೆ. ಇಟ್ ಗಿವ್ಸ್ ದ ಬೈಯರ್ ರೈಟ್ ಟು ಬೈ ಅಟ್ ಎನಿ ಟೈಮ್ ಟು ದ ಎಕ್ಸ್ಪಿರೇಷನ್ ಡೇಟ್. ಆ ಎಕ್ಸ್ಪಿರೇಷನ್ ಡೇಟ್ ಬಟ್ 2 months ಆದ್ಮೇಲೆ ಕೇಳಿದ್ರೆ ನೀವು ನನಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು, ಯಾಕಂದ್ರೆ ಕಾಂಟ್ರಾಕ್ಟ್ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ 2 monthsಗೆ. ಓಕೆ, ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಎಕ್ಸ್ಪಿರೇಷನ್ ಡೇಟ್ ಒಳಗಡೆ ನಾನು ಯಾವಾಗಾದ್ರೂ ಕೇಳ್ಬೋದು. ಇಟ್ ಗಿವ್ಸ್ ದ ರೈಟ್ ಟು ದ ಓನರ್ ಟು ಬೈ ಅಟ್ ಎ ಸ್ಟ್ರೈಕ್ ಪ್ರೈಸ್ ಅಟ್ ಎನಿ ಟೈಮ್ ಆಫ್ ದಿ ಎಕ್ಸ್ಪಿರೇಷನ್ ಡೇಟ್. ಸೊ ಅಪ್ ಟು ದ ಎಕ್ಸ್ಪಿರೇಷನ್ ಡೇಟ್ ವರೆಗೂ ಯಾವಾಗಾದ್ರೂ ಪರ್ಚೇಸ್ ಮಾಡ್ಕೋಬಹುದು, ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಟ್ ಇಸ್ ದ ಡೆಡ್ ಆಪೋಸಿಟ್ ಟು ದ ಪುಟ್ ಆಪ್ಷನ್. ಸಿ ಎ ಪುಟ್ ಆಪ್ಷನ್, 1 minute. See, a put option is a contract that gives the buyer a right to sell an underlying asset at a strike price at any time up to the expiration date. So, put option ಅಂತ ಹೇಳಿದ್ರೆ it gives the right to sell, but call option it gives the right to buy.
ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸೊ ಎಕ್ಸಾಂಪಲ್ ನೋಡಿ, ಎ ಸ್ಟಾಕ್ ಪುಟ್ ಆಪ್ಷನ್ with strike price 10 means the put option buyer can use the option to sell that stock at 10 before the option expires. ಸೊ ಇಲ್ಲಿ ಯಾವಾಗ ಎಕ್ಸ್ಪಿರೇಷನ್ ಡೇಟ್ ಒಳಗಡೆ ಯಾವಾಗಾದ್ರೂ ಪರ್ಚೇಸ್ ಮಾಡಬಹುದು. ಇಲ್ಲಿ ಪುಟ್ ಆಪ್ಷನ್ ಅಲ್ಲಿ ಎಕ್ಸ್ಪಿರೇಷನ್ ಡೇಟ್ ಪುಟ್ ಆಪ್ಷನ್ ಏನಾದ್ರು ಎಂಟರ್ ಆದ್ರೆ, ಸೊ 2 months ಕಾಂಟ್ರಾಕ್ಟ್ ಗೆ ನಾನು ಎಂಟರ್ ಆಗಿದ್ದೀನಿ, ನಾನು ಯಾವಾಗಾದ್ರೂ ಸೆಲ್ ಮಾಡಿದ್ರೆ ನೀವು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಆಗೋಗ್ಬಿಟ್ಟಿರ್ತೀವಿ. ಓಕೆ, ಸೊ ಈಗ ಅದೇ ಅಸೆಟ್ ನ 100 ರೂಪಾಯಿಗೆ ಕಾಂಟ್ರಾಕ್ಟ್ ಎಂಟರ್ ಆಗಿದೀವಲ್ವಾ, ಸೊ 100 ರೂಪಾಯಿಗೆ ನಾನು ಡೆಲಿವರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿರ್ತೀನಿ. ಸೊ ಈಗ 2 months, ನಾಳೆ 2 months ಗೆ ಎಕ್ಸ್ಪೈರ್ ಆಗೋಗುತ್ತೆ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ಆ ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು 50 rupees ಆಗೋಗ್ಬಿಟ್ಟಿರುತ್ತೆ. ಸೊ ನಾನು 50 rupees ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಅಲ್ಲಿ ಹೇಳಿಲ್ಲ. ಎಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನಿಮಗೆ? 100 rupeesಗೆ. ಸೊ ನಾನು 100 rupees ನಾನು ಸೇಲ್ ಮಾಡಿದ್ರೆ ನೀವು ತಗೊಳ್ಳೇಬೇಕು, ಬಿಕಾಸ್ ಇಬ್ರು ಪುಟ್ ಆಪ್ಷನ್ಗೆ ಎಂಟರ್ ಆಗಿದ್ದೀವಿ. ನಾನು ಎಷ್ಟಿಗೆ ಸೇಲ್ ಮಾಡ್ತೀನಿ, ಯಾವಾಗ ವಿತಿನ್ ಎಕ್ಸ್ಪೈರೇಷನ್ ಡೇಟ್ ಅಲ್ಲಿ ಯಾವಾಗ ಸೇಲ್ ಮಾಡಿದ್ರೆ ನೀವು ತಗೊಳ್ಳೋದಕ್ಕೆ ರೆಡಿ ಇರಬೇಕು. ತಗೊಳ್ಳಿಲ್ಲ ಅಂತಂದ್ರೆ ನಾನೇ ಇಟ್ಕೊಂಡ್ಬಿಡ್ತೀನಿ. ಓಕೆ, ಸೊ ಅದು ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್ ಪ್ರಕಾರ, ಪುಟ್ ಆಪ್ಷನ್ ಪ್ರಕಾರ, ಇಟ್ ಗಿವ್ಸ್ ದ ರೈಟ್ ಟು ದ, ಏನ್ ರೈಟ್ ಕೊಡುತ್ತೆ ಓನರ್ಗೆ? ಇಟ್ ಗಿವ್ಸ್ ದ ರೈಟ್ to the buyer to sell at any time within the expiration date. up to the expiration date ಅಲ್ಲಿ ಯಾವಾಗಾದ್ರೂ ಸೇಲ್ ಮಾಡಬಹುದು, ನೀವು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಒಂದು ರೈಟ್ಸ್ ಕೊಡುತ್ತೆ ಪುಟ್ ಆಪ್ಷನ್ಗೆ. ನಿಮ್ಗೆ ಅದು ಬೇಡವಾ, ಕಾಲ್ ಆಪ್ಷನ್ ಎಂಟರ್ ಆಗಿ. ಅದು ಬೇಡವಾ, ಪುಟ್ ಆಪ್ಷನ್ ಎಂಟರ್ ಆಗಿ. ಇಟ್ ಈಸ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್, ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರೈಸ್ ಫ್ಲಕ್ಚುಯೇಷನ್ಸ್. ಬೇಸ್ಡ್ ಆನ್ ನಮಗೆ ಯಾವುದು ಎಕ್ಸ್ಪೆಕ್ಟೇಷನ್ ಈ ತರ ಎಕ್ಸ್ಪೆಕ್ಟ್ ಆಗುತ್ತೆ, ಟೆಕ್ನಾಲಜಿಕಲಿ ನಾವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದೀವಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿನ್ ಆಗಬಹುದು. ಕಂಪ್ಲೀಟ್ ಆಗಿ ಎಕ್ಸ್ಪೆಕ್ಟೇಷನ್ ಬೇಸ್ ಮೇಲೆ ಇದು ರನ್ ಆಗ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ನಿಫ್ಟಿ, ಸೆನ್ಸೆಕ್ಸ್ ಇದೆಲ್ಲ ಸೆಕೆಂಡ್ಸ್ಗೂ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಕೆಲವೊಬ್ರು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕೆಲವೊಬ್ರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದ್ರ ಬೇಸ್ ಮೇಲೆ ಅದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಪ್ರೈಸ್ ವ್ಯಾಲ್ಯೂ ಅಂದ್ರೆ ಟಾಪ್ ಮಾರ್ಕೆಟ್ ಪ್ರೈಸಸ್ ಅಂದ್ರೆ ಶೇರ್ಸ್ ವ್ಯಾಲ್ಯೂಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈಗ ಜನರಲ್ ಆಗಿ ನಿಮ್ಗೆ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಓಕೆ, ಸೊ ಇಲ್ಲೂ ಅಷ್ಟೇ ಸ್ಪೆಸಿಫಿಕ್ ಆಗಿ ಅವನು ಅದನ್ನೇ ಸೇಮ್ ರಿಪೀಟೆಡ್ ಆಗಿ ಹೇಳ್ತಿದ್ದಾನೆ. ಸಿ, ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಬಗ್ಗೆ ಹೇಳ್ತಾನೆ. ಸೊ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ, ಬೈಯಿಂಗ್ ಎ ಕಾಲ್ ಮೀನ್ಸ್ ಯು ಆರ್ ಲುಕಿಂಗ್ ಫಾರ್ ದ ಸ್ಟಾಕ್ ಟು ಗೋ ಅಪ್. ಸೊ ಇದನ್ನ ಬುಲಿಶ್ನೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಸ್ಟಾಕ್ ಬಂದ್ಬಿಟ್ಟು ಫ್ಯೂಚರ್ ಅಲ್ಲಿ ಜಾಸ್ತಿ ಆಗ್ಬಹುದು ಅಂತ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ, ದಟ್ ಈಸ್ bullishness thinking in stock market ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಸೆಲ್ಲಿಂಗ್ ಎ ಕಾಲ್ ಮೀನ್ಸ್ ಯು ಆರ್ ಲುಕಿಂಗ್ ಫಾರ್ ದ ಸ್ಟಾಕ್ ಟು ಗೋ ಡೌನ್, ದಟ್ ಈಸ್ ಬಿಯರಿಶ್ನೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡು ಇನ್ಕ್ಲೂಡ್ ಆಗಿರುತ್ತೆ ಕಾಲ್ ಆಪ್ಷನ್ ಅಲ್ಲಿ. ಬಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಥಿಂಕ್ ಮಾಡಿದ್ರೆ ಬುಲಿಶ್ನೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಥಿಂಕ್ ಮಾಡಿದ್ರೆ ದಟ್ ಈಸ್ ಬಿಯರಿಶ್ನೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಕಾಲ್ ಆಪ್ಷನ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ, ಪುಟ್ ಆಪ್ಷನ್ ಅಂತ ಹೇಳಿದ್ರೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ. ಸೊ ಇದ್ರಲ್ಲೇ ಇದು ಡಿಫ್ರೆನ್ಶಿಯೇಷನ್ ತಗೊಳ್ತಿದೆ ಅಷ್ಟೇ. ಓಕೆ, ಸೊ ಸಿಮಿಲರ್ಲಿ ಯು ಹ್ಯಾವ್ ಅನದರ್ ಕಾನ್ಸೆಪ್ಟ್ ಹಿಯರ್. ಅಮೆರಿಕನ್ ವರ್ಸಸ್ ಯುರೋಪಿಯನ್ ಆಪ್ಷನ್. ಸೊ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಓಕೆ, ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಇನ್ನೂ ಕ್ಲಾರಿಟಿ, ಅದು ಪ್ರೀವಿಯಸ್ ಅಂದ್ರೆ ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಸೊ ದಟ್ ಈಸ್ ದ ಸೇಮ್ ಥಿಂಗ್. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡು ಇನ್ಕ್ಲೂಡ್ ಆಗಿರೋದ್ರಿಂದ ಅದು ಆಪ್ಷನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ ಅಷ್ಟೇ. ಬಟ್ ಮೀನಿಂಗ್ ಆರ್ ದ ಸೇಮ್ ಥಿಂಗ್. ಓಕೆ, ಸೊ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂಟರ್ ಆಗೋದು. ಪುಟ್ ಆಪ್ಷನ್ ಅಂತ ಹೇಳಿದ್ರೆ ಪ್ರೈಸ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋದು. ಓಕೆ, ಸೊ ಈ ಕಾಲ್ ಆಪ್ಷನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಏನಾದ್ರೂ ನಾವು ಥಿಂಕ್ ಮಾಡಿದ್ರೆ ಅದನ್ನ ಬುಲಿಶ್ನೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಅದು ಪುಟ್ ಆಪ್ಷನ್ ಅಲ್ಲೂ ಅಷ್ಟೇ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿದ್ರೆ ಅದನ್ನ ಬಿಯರಿಶ್ನೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅಷ್ಟೇ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಷ್ಟೇ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಟ್ ಕಾಲ್ ಆಪ್ಷನ್ ಕಾನ್ಸೆಪ್ಟ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಸೊ ಈಗ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಆಗಿದೆ. ಸೊ ಅದೇ ತರ ನಿಮ್ಗೆ ಕೆಲವೊಂದು ಟರ್ಮ್ಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅಮೆರಿಕನ್ ವರ್ಸಸ್ ಯುರೋಪಿಯನ್ ಆಪ್ಷನ್. ಏನ್ ಅಮೆರಿಕನ್ ಆಪ್ಷನ್ ಮತ್ತೆ ಯುರೋಪಿಯನ್ ಆಪ್ಷನ್ ಅಂತ ಹೇಳ್ಬಿಟ್ಟು ಅಂತಂದ್ರೆ, ಈಗ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ನಿಮ್ಗೆ ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ಅದೇ ತರ ಈ ಅಮೆರಿಕನ್ ಆಪ್ಷನ್ ಮತ್ತೆ ಯುರೋಪಿಯನ್ ಆಪ್ಷನ್ ತಿಳ್ಕೊಂಡಿರಿ, ಯೂಸ್ ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಅಮೆರಿಕನ್ ಆಪ್ಷನ್ ಮತ್ತೆ ಯುರೋಪಿಯನ್ ಆಪ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣ. ಓಕೆ,
see, just to give given the specification, a stock can be purchased or sold anytime before the contract expires. So it is similar to call option. So adu expiration up to the expiration mark ವರ್ಗೂ ಎಕ್ಸರ್ಸೈಸ್ ಮಾಡಬಹುದು ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಬಟ್ ಸಿಮಿಲರ್ಲಿ ಇನ್ ಕೇಸ್ ಆಫ್ ಅಮೆರಿಕನ್ ಆಪ್ಷನ್ ಅಲ್ಲೂ ಅಷ್ಟೇ, ಎ ಸ್ಟಾಕ್ ಇನ್ ಬಿ ಪರ್ಚೇಸ್ಡ್ ಆರ್ ಸೋಲ್ಡ್. ಆ ಸ್ಟಾಕ್ ಅಥವಾ ಅಂಡರ್ಲೈಯಿಂಗ್ ಅಸೆಟ್ಸ್ ನ ಬಂದ್ಬಿಟ್ಟು ಯಾವಾಗಾದ್ರೂ ಪರ್ಚೇಸ್ ಮಾಡಬಹುದು, ಯಾವಾಗಾದ್ರೂ ಸೇಲ್ ಮಾಡಬಹುದು, ಬಟ್ ಬಿಫೋರ್ ದಿ ಕಾಂಟ್ರಾಕ್ಟ್ ಎಕ್ಸ್ಪೈರ್. ಕಾಂಟ್ರಾಕ್ಟ್ 3 ಮಂತ್ ಇದೆ ಅಂತ ಹೇಳಿದ್ರೆ 3 ಮಂತ್ಸ್ ಒಳಗಡೆನೆ ಅದನ್ನ ನಾವು ಬೈ ಮಾಡೋದು, ಸೋಲ್ಡ್ ಮಾಡೋದು ನೋಡ್ಬೇಕು. ಅದಾದ್ಮೇಲೆ ಮಾಡಂಗಿಲ್ಲ ಅಮೆರಿಕನ್ ಆಪ್ಷನ್ ಅಲ್ಲಿ. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಯುರೋಪಿಯನ್ ಆಪ್ಷನ್ ಅಲ್ಲಿ ಎ ಸ್ಟಾಕ್ ಕೆನ್ ಬಿ ಪರ್ಚೇಸ್ ಆರ್ ಸೋಲ್ಡ್ ಆನ್ ದಿ ಡೇ ಆಫ್ ದಿ ಕಾಂಟ್ರಾಕ್ಟ್ ಎಕ್ಸ್ಪೈರ್ಸ್. ಈಗ 3 ಮಂತ್ಸ್ ಕಾಂಟ್ರಾಕ್ಟ್ ಎಂಟರ್ ಆಗಿದ್ದೀವಿ ಅಂತ ಹೇಳಿದ್ರೆ ಲಾಸ್ಟ್ ಡೇ ಯಾವಾಗ ಕಾಂಟ್ರಾಕ್ಟ್ ಎಂಟರ್ ಆಗುತ್ತೋ ಆಗ ಮಾತ್ರ ಎಕ್ಸ್ಪೈರ್ ಅಥವಾ ಆಗ ಮಾತ್ರ ನಾವು ಎಕ್ಸರ್ಸೈಸ್ ಮಾಡಬೇಕು. ಓಕೆ, ಯುರೋಪಿಯನ್ ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ನೋಡ್ಕೊಳ್ಳಿ. ಓಕೆ, ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಕಾಂಟ್ರಾಕ್ಟ್ಗೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಮಾಡಬೇಕು. ಓಕೆ, ಸೊ ಯುರೋಪಿಯನ್ ಆಪ್ಷನ್ ಅಂತ ಹೇಳಿದ್ರೆ ಈ ಸ್ಟಾಕ್ ಕೆನ್ ಬಿ ಪರ್ಚೇಸ್ ಸೋಲ್ಡ್ ಆನ್ ದ ಡೇ ಆಫ್ ಕಾಂಟ್ರಾಕ್ಟ್ ಎಕ್ಸ್ಪೈರ್. ಯಾವಾಗ ಎಕ್ಸ್ಪೈರ್ ಆಗುತ್ತೋ ಆ ಕಾಂಟ್ರಾಕ್ಟ್ ಆ ದಿನ ಮಾತ್ರ ನಾವು ಬೈ ಮಾಡೋದಕ್ಕೆ, ಸೋಲ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ದಟ್ ಈಸ್ ಕಾಲ್ಡ್ as ಎಕ್ಸರ್ಸೈಸ್ ಇನ್ ದಿ ಕಾಂಟ್ರಾಕ್ಟ್ ಬಿಫೋರ್ ದಿ ಎಕ್ಸ್ಪೈರಿ ಆರ್ ಆಫ್ಟರ್ ದಿ ಎಕ್ಸ್ಪೈರಿ ಆನ್ ದಿ ಎಕ್ಸ್ಪೈರಿ ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೊಂಡು ಕಲಿತಾ ಹೋಗ್ತೀವಿ. ಅಮೆರಿಕನ್ ಆಪ್ಷನ್ ಅಲ್ಲಿ ಬಿಫೋರ್ ಎಕ್ಸ್ಪೈರೇಷನ್ ಆಫ್ ದಿ ಕಾಂಟ್ರಾಕ್ಟ್ ನಾವು ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಮಾಡಬೇಕು, ಅಂದ್ರೆ ಬೈ ಮಾಡೋದು, ಸೋಲ್ಡ್ ಮಾಡೋದು ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಯುರೋಪಿಯನ್ ಆಪ್ಷನ್ ಅಲ್ಲಿ ಯಾವತ್ತು ಎಕ್ಸ್ಪೈರ್ ಆಗುತ್ತೋ ಆ ಕಾಂಟ್ರಾಕ್ಟ್ ಆ ದಿನ ಮಾತ್ರ ಬೈ ಮಾಡೋದು, ಸೋಲ್ಡ್ ಮಾಡೋದು ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್. That is another important option is vanilla option ಅಂತ ಹೇಳ್ಬಿಟ್ಟು. ಓಕೆ, ಸೊ ಎಲ್ಲರೂ ವನಿಲಾ ಐಸ್ ಕ್ರೀಮ್ ತಿಂದಿರ್ತೀರಾ. ಓಕೆ, ಸೊ ವನಿಲಾ ಐಸ್ ಕ್ರೀಮ್ VE. ಓಕೆ, ಸೊ ದಿಸ್ ಇಸ್ ವನಿಲಾ ಆಪ್ಷನ್. ಓಕೆ, ಸೊ ಏನಿದು ವನಿಲಾ ಆಪ್ಷನ್ ಅಂತ ಹೇಳಿದ್ರೆ, ಸೊ ಇದು ಆಪ್ಷನ್, ಈ ವನಿಲಾ ಆಪ್ಷನ್ ಮತ್ತೆ ಎಕ್ಸೋಟಿಕ್ ಆಪ್ಷನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮಗೆ ಬರುತ್ತೆ. ಸೊ ದೇರ್ ಇಸ್ ನೋ ಸ್ಪೆಸಿಫಿಕ್ ಮೀನಿಂಗ್ ಫಾರ್ ದಿಸ್ ವನಿಲಾ ಅಂಡ್ ಎಕ್ಸೋಟಿಕ್ ಆಪ್ಷನ್. ಓಕೆ, ಇಟ್ ಇಸ್ ಬೇಸ್ಡ್ ಆನ್ ದಿ ಯೂಸೇಜ್ ಲಿಮಿಟ್ಸ್. ಸೊ ಯೂಸೇಜ್ ಯಾವ ತರ ನಾವು ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ತೀವಿ, ಯಾವ್ದ್ರ ಬೇಸ್ ಮೇಲೆ ಎಂಟರ್ ಆಗ್ತೀವಿ ಅನ್ನೋದು ಕಾನ್ಸೆಪ್ಟ್ ಅಷ್ಟೇ. ಓಕೆ, ದೇರ್ ಇಸ್ ನೋ ಸ್ಪೆಸಿಫಿಕ್ ಮೀನಿಂಗ್. ಬಟ್ ಇಲ್ಲಿ ಸರ್ಟೆನ್ ಥಿಂಗ್ಸ್ ಬಂದ್ಬಿಟ್ಟು ಈ ವನಿಲಾ ಆಪ್ಷನ್ ಗೆ ಕೊಟ್ಟಿದ್ದಾರೆ. ಸೊ ಇಫ್ ದೇ ಆಸ್ಕ್ಡ್ ಫಾರ್ ದ ಸೆಕ್ಷನ್ ಗೆ ರೈಟ್ ಡೌನ್ ದಿಸ್ sentences. See, vanilla option or plain vanilla option ಅಂತ ಹೇಳಿಬಿಟ್ಟು ಇದನ್ನ ನಾವು ಕರೀಬಹುದು. ಏನಿದು, ಏನ್ vanilla option ಅಂತ ಹೇಳಿದ್ರೆ, see, it gives the traders, ಯಾರು ಟ್ರೇಡ್ ಮಾಡ್ತಾರೋ ಅವ್ರಿಗೆ ರೈಟ್ಸ್ ನ ಕೊಡುತ್ತೆ. ಏನಂತ ಕೊಡುತ್ತೆ? ಟು ಬೈ ಆರ್ ಸೆಲ್ ಎ ಫಾರಿನ್ ಎಕ್ಸ್ಚೇಂಜ್ ಆರ್ ಅದರ್ ಅಸೆಟ್. ಫಾರಿನ್ ಎಕ್ಸ್ಚೇಂಜ್ ಇನ್ ದ ಸೆನ್ಸ್ ದಟ್ ಇಸ್ ಕ್ಯಾಶ್ ಫ್ಲೋ, ರೈಟ್? ಸೊ ವನಿಲಾ ಆಪ್ಷನ್ ಬಂದ್ಬಿಟ್ಟು ಓನರ್ಸ್ ಗೆ ರೈಟ್ ಕೊಡುತ್ತೆ. ಏನ್ ರೈಟ್ ಕೊಡುತ್ತೆ? ಟು ಬೈ ಆರ್ ಸೆಲ್ ದ foreign exchange or other assets at a predetermined price in future. Okay, so vanilla option ಅಲ್ಲಿ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ರೈಟ್ಸ್ ಬಂದ್ಬಿಟ್ಟು ಓನರ್ಸ್ ಗೆ ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಅಥವಾ ಕ್ಯಾಶ್ ಫ್ಲೋಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಅಸೆಟ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಪರ್ಮಿಷನ್, ಕನ್ಸೆಂಟ್ ಕೊಡುತ್ತೆ ಅಕಾರ್ಡಿಂಗ್ ಟು vanilla option. ಬಟ್ when they going to execute, that is ಅಕಾರ್ಡಿಂಗ್ ಟು ಪ್ರೀ ಡಿಟರ್ಮೈನ್ಡ್ ಪ್ರೈಸ್. ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಪ್ರೈಸ್ ಡಿಟರ್ಮೈನ್ ಆಗ್ತಾ ಇತ್ತು ಅದೇ ತರ ಅದ್ರ ಬೇಸ್ ಮೇಲೆ ಅಸೆಟ್ ನ ಫ್ಯೂಚರ್ ಅಲ್ಲಿ ಡೆಲಿವರಿ ಮಾಡೋದಕ್ಕೆ ಈ ವನಿಲಾ ಆಪ್ಷನ್ ಬಂದ್ಬಿಟ್ಟು ಹೆಲ್ಪ್ ಆಗುತ್ತೆ. ಸೊ ರಿಸ್ಕ್ ಮಿಟಿಗೇಷನ್ ಮಾಡೋದ್ರಲ್ಲಿ. ಸೊ ದಟ್ ಈಸ್ ದ ಸೇಮ್ ಥಿಂಗ್. ಓಕೆ, ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ದಟ್ there is no specific meaning and definition for this vanilla option. Just according to the concept, according to the contract, we are going to analyze the vanilla option. ಇದನ್ನ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, see here the one more thing about this vanilla option. A plain vanilla option is a financial instrument. So it is a derivative instrument used to mitigate the risk and manage the financial risk that allow the holders to buy or sell an underlying asset. So same thing, rights ಕೊಟ್ಟೆ ಕೊಡುತ್ತೆ assets buy ಮಾಡೋದಕ್ಕೆ ಮತ್ತೆ sell ಮಾಡೋದಕ್ಕೆ at a pre-arranged price, that is predetermined price with a given period. So for a particular period and contract maturity, contract base ಮೇಲೆ ಇದು ರೈಟ್ಸ್ ನ ಕೊಡುತ್ತೆ ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ. ಅಂಡ್ ಆಲ್ಸೋ ದ ಹೋಲ್ಡರ್ ಓನ್ ದ ರೈಟ್ ಟು ದ ಟ್ರಾನ್ಸಾಕ್ಷನ್ ಬಟ್ ನಾಟ್ ನೆಸೆಸರ್ಲಿ ಹ್ಯಾವ್ ದ ಆಬ್ಲಿಗೇಷನ್ ಟು ಎಕ್ಸರ್ಸೈಸ್ ಇಟ್. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಆಪ್ಷನ್. ಸೊ ಇಲ್ಲಿ ನೋಡಿ, ಎ ಪ್ಲೈನ್ ವೆನಿಲಾ ಆಪ್ಷನ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಒನ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. So it is also traded based on the pre-arranged price, but assets will be delivered in future. But idu bandbitu holder ge bandbitu rights na kodutte about the transaction, but it does not give the right
ದಟ್ ಇಸ್ ರೈಟ್ಸ್ ಟು ದ ಆಬ್ಲಿಗೇಷನ್ ಟು ದ ಎಕ್ಸರ್ಸೈಸ್ ಇಟ್. ಆ ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಮಾಡೋದಕ್ಕೆ ಇದು ಪರ್ಮಿಷನ್ ಕೊಡೋದಿಲ್ಲ. ಸೊ ಲೈಕ್ ಟಿಕೆಟ್ ಇನ್ಸಿಡೆನ್ಸ್ ಹೇಳಿದ್ನಲ್ವಾ ಎಕ್ಸಾಂಪಲ್, ಅದೇ ಪ್ರಕಾರ ವನಿಲಾ ಆಪ್ಷನ್ ರೈಟ್ಸ್ ನ ಕೊಡುತ್ತೆ, ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್ ಇಟ್. ಆರ್ ಎಕ್ಸರ್ಸೈಸ್ ಮಾಡೋದಕ್ಕೆ ಇದು ಪರ್ಮಿಷನ್ ಕೊಡೋದಿಲ್ಲ, ಕನ್ಸೆಂಟ್ ಕೊಡೋದಿಲ್ಲ. ದ ಬ್ರೋಕರ್ ಆಕ್ಟ್ ಆಸ್ ದ ಪ್ರೈಸರ್. ಸೊ ಈ ಪ್ಲೈನ್ ವನಿಲಾ ಆಪ್ಷನ್ ಅಲ್ಲಿ ಯಾರು ಎಕ್ಸರ್ಸೈಸ್ ಮಾಡಬಹುದು ಅಂತ ಹೇಳಿದ್ರೆ ಬ್ರೋಕರ್ ಬಂದ್ಬಿಟ್ಟು ಎಕ್ಸರ್ಸೈಸ್ ಮಾಡಬಹುದು, ಆಸ್ ಎ ಪ್ರೈಸರ್ ಆಗಿ ಬ್ರೋಕರ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ಓನರ್ಗೆ ರೈಟ್ ಇರೋದಿಲ್ಲ ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ. ಸೊ ಇದನ್ನು ನೀವು ವನಿಲಾ ಆಪ್ಷನ್ ಅಲ್ಲಿ ಬರೀಬಹುದು. ಓಕೆ, ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ದಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಮೀನಿಂಗ್ ಫಾರ್ ದಿಸ್ ವನಿಲಾ ಆಪ್ಷನ್. ಬೇಸ್ಡ್ ಆನ್ ದಿ ಕಾಂಟ್ರಾಕ್ಟ್, ಬೇಸ್ಡ್ ಆನ್ ದಿ ಪ್ರೈಸ್ ಅಂಡ್ ಬೇಸ್ಡ್ ಆನ್ ದಿ ಅಸೆಟ್ಸ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ದಿ ವನಿಲಾ ಆಪ್ಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ದ ಡೆಫಿನೇಷನ್ ಆಫ್ ದಿ ಪ್ಲೈನ್ ವನಿಲಾ. ಸೊ ಅದನ್ನೇ ಹೇಳ್ತಿದ್ದಾನೆ ಇಲ್ಲಿ. ದ ಡೆಫಿನೇಷನ್ ಆಫ್ ದಿ ಪ್ಲೈನ್ ವನಿಲಾ ಕಮ್ಸ್ ಫ್ರಮ್ ದಿ ಐಡಿಯಾ that the option has no special features and meaning. It is the simplest type of option contract ಅಷ್ಟೇ. ಓಕೆ, ಸೊ ವೆನಿಲಾ ಆಪ್ಷನ್ there is no definition ಮತ್ತೆ ಫ್ಯೂಚರ್ ಅದನ್ನೇ ಏನಿಲ್ಲ. ಬೇಸ್ಡ್ ಆನ್ ದಿ ಕಾಂಟ್ರಾಕ್ಟ್ ಮತ್ತೆ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಬೇಸ್ ಮೇಲೆ ಇದು ಡೆವಲಪ್ ಆಗಿದೆ, ಒಂದು ಐಡಿಯಾ ಬೇಸ್ ಮೇಲೆ ಡೆವಲಪ್ ಆಗಿದೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ವೆನಿಲಾ ಆಪ್ಷನ್ ಆದ್ಮೇಲೆ ನೆಕ್ಸ್ಟ್ ಯು ಹ್ಯಾವ್ ಅನದರ್ ಇಂಪಾರ್ಟೆಂಟ್ ಆಪ್ಷನ್, ದಟ್ ಈಸ್ ಎಕ್ಸೋಟಿಕ್ ಆಪ್ಷನ್. ಓಕೆ, ಸೊ ಈಗ ಎಕ್ಸೋಟಿಕ್ ಆಪ್ಷನ್ ಬಗ್ಗೆ ನೋಡೋಣ. ಏನಿದು ಎಕ್ಸೋಟಿಕ್ ಆಪ್ಷನ್ ಅಂತ ಹೇಳಿದ್ರೆ, ಸೊ ಜಸ್ಟ್ ರೈಟ್ ಡೌನ್ ದಿ ಆಲ್ ದ ಕಾನ್ಸೆಪ್ಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಎಕ್ಸೋಟಿಕ್ ಆಪ್ಷನ್. ಸೊ ಏನು ಎಕ್ಸೋಟಿಕ್ ಆಪ್ಷನ್ ಅಂತ ಹೇಳಿದ್ರೆ, ಸಿ ಎಕ್ಸೋಟಿಕ್ ಆಪ್ಷನ್ಸ್ ಆರ್ ದ ಆಪ್ಷನ್ಸ್ ಕಾಂಟ್ರಾಕ್ಟ್ that differ from the traditional options in their payment structure and expiration dates and strike prices, and exotic option can be customized to meet the risk tolerance and desired profit of the investors. So ಇದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಮೀನಿಂಗ್ ಡೆಫಿನೇಷನ್ ಏನು ಇಲ್ಲ. ಬಟ್ ಈ ಎಕ್ಸಾಟಿಕ್ ಆಪ್ಷನ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಿ ಟ್ರೆಡಿಷನಲ್ ದಟ್ ಈಸ್ ಟ್ರೆಡಿಷನಲ್ ಆಪ್ಷನ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ಹೈಬ್ರಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಓಕೆ, ಸೊ ಇಲ್ಲಿ ಯಾವ ತರ ಇದು ಹೈಬ್ರಿಡ್ ಅಂತ ಅನ್ಸ್ಬಿಟ್ಟು ಅನ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಸೊ ಪೇಮೆಂಟ್ ಸ್ಟ್ರಕ್ಚರ್ ಅಲ್ಲಾದ್ರೂ ಆಗ್ಲಿ, ಅಥವಾ ಎಕ್ಸ್ಪಿರೇಷನ್ ಡೇಟ್ಸ್ ಅಲ್ಲಾದ್ರೂ ಆಗ್ಲಿ, ಅಥವಾ ಕಾಂಟ್ರಾಕ್ಚುಯಲ್ ಮೆಚುರಿಟಿ ಪೀರಿಯಡ್ಸ್ ಅಲ್ಲಾದ್ರೂ ಆಗ್ಲಿ, ಸ್ಟ್ರೈಕ್ ಪ್ರೈಸಸ್ ಅಲ್ಲಾದ್ರೂ ಆಗ್ಲಿ, ಇದೆಲ್ಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಎಕ್ಸಾಟಿಕ್ ಆಪ್ಷನ್ ಅಲ್ಲಿ ಕಂಪೇರ್ ಟು ಅದರ್ ಟ್ರೆಡಿಷನಲ್ ಆಪ್ಷನ್ಸ್. ಸೊ ಇಲ್ಲಿ ಎಕ್ಸಾಟಿಕ್ ಆಪ್ಷನ್ ಬಂದ್ಬಿಟ್ಟು ಒಂದು ಕಸ್ಟಮೈಸ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಟು ಮೀಟ್ ದಿ ರಿಸ್ಕ್ ಟಾಲರೆನ್ಸ್, ರಿಸ್ಕ್ ನ ಅವಾಯ್ಡ್ ಮಾಡೋದಕ್ಕೆ, ರಿಸ್ಕ್ ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಫೈನಾನ್ಷಿಯಲ್ ರಿಸ್ಕ್ ನ ಮ್ಯಾನೇಜ್ ಮಾಡೋದಕ್ಕೆ, ಮತ್ತೆ ಡಿಸೈರ್ಡ್ ರಿಟರ್ನ್ಸ್ ನ ಬಂದ್ಬಿಟ್ಟು ತಗೊಳ್ಳೋದಕ್ಕೆ ಇದು ಎಕ್ಸಾಟಿಕ್ ಆಪ್ಷನ್ ಹೆಲ್ಪ್ ಮಾಡುತ್ತೆ. ಓಕೆ, ದಟ್ ಇಸ್ ಬೇಸ್ಡ್ ಆನ್ ದಿ ಅದರ್ ಆಪ್ಷನ್. ಯಾಕಂದ್ರೆ ಇದು ಟ್ರೆಡಿಷನಲ್ ಆಪ್ಷನ್ಸ್ ನ ಕಂಪೇರ್ ಮಾಡಿದ್ರೆ ಈ ಎಕ್ಸಾಟಿಕ್ ಆಪ್ಷನ್ ಸ್ವಲ್ಪ ಹೈಬ್ರಿಡ್, ಸ್ವಲ್ಪ ಸ್ಟ್ಯಾಂಡರ್ಡ್. ಓಕೆ, ಸೊ ನೋಡೋಣ ಯಾವುದು ಇಂಪಾರ್ಟೆಂಟ್ ಹೈಬ್ರಿಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಈ ಎಕ್ಸಾಟಿಕ್ ಆಪ್ಷನ್ ಅಲ್ಲಿ. ಸೊ ಸಿಮಿಲರ್ಲಿ there is some other definition and some other specification is given regarding exotic option. See, exotic options are hybrid options. So ಆಗ್ಲೇ ಹೇಳ್ದಂಗೆ ಇದನ್ನ ಹೈಬ್ರಿಡ್ ಆಪ್ಷನ್ ಅಥವಾ ಹೈಬ್ರಿಡ್ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಕರಿಬಹುದು. ದಟ್ ಆರ್ ಆಫ್ಟನ್ ಕಸ್ಟಮೈಸ್ಡ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದಿ ಇನ್ವೆಸ್ಟರ್ಸ್. ಯಾಕಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಗೆ ಯಾವ ತರ ನೀಡ್ ಇರುತ್ತೋ ಅದ್ರ ಪ್ರಕಾರ ಇದು ಆಕ್ಟ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಹೈಬ್ರಿಡ್. ಬಟ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಅದ್ರ ಪ್ರಕಾರ ಟ್ರೇಡ್ ಆಗ್ಬೇಕಾಗಿರುತ್ತೆ. ಓಕೆ, ಸಿ ಎಕ್ಸಾಟಿಕ್ ಆಪ್ಷನ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ರೆಗ್ಯುಲರ್ ಆಪ್ಷನ್ಸ್. ಅಂದ್ರೆ ಟ್ರೆಡಿಷನಲ್ ಆಪ್ಷನ್ಸ್ ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಯಾವ್ದ್ರಲ್ಲಿ ಡಿಫ್ರೆಂಟ್ ಆಗಿರುತ್ತೆ? ಎಕ್ಸ್ಪಿರೇಷನ್ ಡೇಟ್ಸ್ ಅಲ್ಲಾದ್ರೂ ಆಗಿರ್ಬೋದು, ಎಕ್ಸರ್ಸೈಸ್ ಪ್ರೈಸ್ ಅಲ್ಲಾದ್ರೂ ಆಗಿರ್ಬೋದು, ಪೇಔಟ್ಸ್ ಅಂದ್ರೆ ಪೇಮೆಂಟ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಅಂಡರ್ಲೈನ್ ಅಸೆಟ್ಸ್ ಯಾವ್ದು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅದ್ರಲ್ಲಾದ್ರೂ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸಾಟಿಕ್ ಆಪ್ಷನ್ ಇಸ್ ಅ ಹೈಬ್ರಿಡ್ ಸೆಕ್ಯೂರಿಟಿ ಆರ್ ಹೈಬ್ರಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿಬಹುದು. ಓಕೆ, ಸೊ ಈ ಎಕ್ಸಾಟಿಕ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಯಾವ್ದು ಅಂತ ಹೇಳಿದ್ರೆ, ಸಿ ಎಕ್ಸಾಟಿಕ್ ಆಪ್ಷನ್ಸ್ ಅಂತ ಹೇಳಿದ್ರೆ ಯಾವ್ದನ್ನ ಕರಿಬಹುದು ಹೈಬ್ರಿಡ್ ಆಪ್ಷನ್ ಅಂತ ಹೇಳಿದ್ರೆ, ಏಷ್ಯನ್ ಆಪ್ಷನ್ ಅಂತ ಒಂದಿದೆ, ಮತ್ತೆ ಬ್ಯಾರಿಯರ್ ಆಪ್ಷನ್ ಅಂತ ಹೇಳ್ಬಿಟ್ಟು ಇದೆ, ಮತ್ತೆ ಬಾಸ್ಕೆಟ್ ಆಪ್ಷನ್ ಅಂತ ಇದೆ, ಮತ್ತೆ ಬೈನರಿ ಆಪ್ಷನ್ಸ್ ಇದೆ, ಮತ್ತೆ ಬರ್ಮುಡಾ ಆಪ್ಷನ್ಸ್, ಕಾಂಪೌಂಡ್ ಆಪ್ಷನ್ಸ್, ಎಕ್ಸ್ಟೆಂಡಿಬಲ್ ಆಪ್ಷನ್ಸ್, ಮತ್ತೆ ಲುಕ್ ಬ್ಯಾಕ್ ಆಪ್ಷನ್ಸ್, ಮತ್ತೆ ಸ್ಪ್ರೆಡ್ ಆಪ್ಷನ್ಸ್, ಮತ್ತೆ ರೇಂಜ್ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಇದೆ ಎಕ್ಸಾಟಿಕ್ ಆಪ್ಷನ್ಸ್ ಅಲ್ಲಿ. ಓಕೆ, ಸೊ ಈಗ ಇದರಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಿಮಗೆ ಬಾಸ್ಕೆಟ್ ಆಪ್ಷನ್, ಮತ್ತೆ ಬೈನರಿ ಆಪ್ಷನ್, ಮತ್ತೆ ಸ್ಪ್ರೆಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ಏನಿದು ಬಾಸ್ಕೆಟ್ ಆಪ್ಷನ್, ಮತ್ತೆ ಬೈನರಿ ಆಪ್ಷನ್, ಮತ್ತೆ ಸ್ಪ್ರೆಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ಅಥವಾ ನೋಡೋಣ. ಓಕೆ, ಸೊ ಏನು ಅಂತ ಹೇಳ್ಬಿಟ್ಟು, ಸೊ ನಿಮ್ಗೆ ಮೇಜರ್ ಆಗಿ ಕೇಳಿದ್ರೆ ವಾಟ್ ಈಸ್ ವನಿಲಾ ಆಪ್ಷನ್, ವಾಟ್ ಈಸ್ ಎಕ್ಸಾಟಿಕ್ ಆಪ್ಷನ್ ಅಂತ ಹೇಳ್ಬಿಟ್ಟು
ಕೇಳಬಹುದು. ಬಟ್ ಈ ಎಕ್ಸಾಟಿಕ್ ಆಪ್ಷನ್ ಅಲ್ಲಿ ಈ ಬಾಸ್ಕೆಟ್ ಆಪ್ಷನ್, ಬೈನರಿ ಆಪ್ಷನ್ ಅಂಡ್ ಸ್ಪ್ರೆಡ್ ಆಪ್ಷನ್ ತಿಳ್ಕೊಂಡಿದ್ರೆ ನಿಮಗೆ ಒಳ್ಳೇದು. ಓಕೆ, ಸೊ ಲೆಟ್ಸ್ ಸಿ ವಾಟ್ ಈಸ್ ಬೈನರಿ ಆಪ್ಷನ್ ಅಂಡ್ ಸ್ಪ್ರೆಡ್ ಆಪ್ಷನ್ ಅಂಡ್ ವಾಟ್ ಈಸ್ ಎಕ್ಸಾಟಿಕ್ ಆಪ್ಷನ್. ಸಿ basket option. So basket ಅಂದ ತಕ್ಷಣ ಇಟ್ ಈಸ್ ಎ bunch ಆಫ್ ಐಟಮ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾಕಂದ್ರೆ ಬಾಸ್ಕೆಟ್ ಅಲ್ಲಿ ನಾವೆಲ್ಲ ತುಂಬ್ಕೊಂಡು ಬರ್ತೀವಿ. ಸೊ ಆ ಕಾನ್ಸೆಪ್ಟ್ ಬೇಸ್ ಮೇಲೆ ನೀವು ಡಿಸ್ಕಷನ್ ಮಾಡೋಣ. ಸೊ ಏನು ಬಾಸ್ಕೆಟ್ ಆಪ್ಷನ್ ಅಂತ ಹೇಳಿದ್ರೆ, ಸಿ ಜನರಲಿ ದ ಬಾಸ್ಕೆಟ್ ಆಪ್ಷನ್ ಇಸ್ ಅ ಟೈಪ್ ಆಫ್ ಎಕ್ಸಾಟಿಕ್ ಹೈಬ್ರಿಡ್ ಆಪ್ಷನ್. See, a basket option is a type of financial derivatives where the underlying asset is a group ಆರ್ ಬ್ಯಾಸ್ಕೆಟ್. ಸೊ ಆಗ್ಲೇ ಹೇಳದ್ನಲ್ವಾ, ಸೊ ಎಲ್ಲಿ ಬಂದ್ಬಿಟ್ಟು ಅಂಡರ್ಲೈಯಿಂಗ್ ಅಸೆಟ್ಸ್ ಬಂದ್ಬಿಟ್ಟು ಒಂದು ಬಂಚ್ ಅಲ್ಲಿ, ಅಂದ್ರೆ ಒಂದು ಟೋಟಲ್ ಒಂದು ಗ್ರೂಪ್ ಅಲ್ಲಿ ಸೋಲ್ಡ್ ಔಟ್ ಆಗುತ್ತೋ ಅಥವಾ ಬೈ ಔಟ್ ಆಗುತ್ತೋ, ಅಂದ್ರೆ ಬೈ ಆಗೋದು ಅಥವಾ ಸೇಲ್ ಆಗೋದು ಆಗುತ್ತೋ, ಅದನ್ನ ನಾವು ಬ್ಯಾಸ್ಕೆಟ್ ಅಥವಾ ಗ್ರೂಪ್ ಆಫ್ ಅಸೆಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿ ಇಟ್ ಈಸ್ ಅ ಟೈಪ್ ಆಫ್ ಫೈನಾನ್ಷಿಯಲ್ ಡಿರೈವೇಟಿವ್ ವೇರ್ ದ ಅಂಡರ್ಲೈಯಿಂಗ್ ಅಸೆಟ್ ಇಸ್ ಎ ಗ್ರೂಪ್ ಆರ್ ಎ ಬ್ಯಾಸ್ಕೆಟ್ ಆಫ್ commodities or securities or currencies. So ಅದನ್ನ ಐಟಮ್ಸ್ ಅಂತ ಕರಿಬೇಕಂತ ಏನಿಲ್ಲ. ಸೊ ಬ್ಯಾಸ್ಕೆಟ್ ಅಂದ್ರೆ ಇಟ್ ಇಸ್ ಅ ಫ್ಲೋ ಆಫ್ ಎಕ್ಸ್ಚೇಂಜಸ್ ಅಥವಾ ಕ್ಯಾಶ್ ಕರೆನ್ಸೀಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಡಿಫ್ರೆಂಟ್ ಕರೆನ್ಸೀಸ್ ಜೊತೆ, ಮಲ್ಟಿಪಲ್ ಕರೆನ್ಸೀಸ್ ಜೊತೆ ಡೀಲ್ ಮಾಡೋದು. ಓಕೆ, ಮಲ್ಟಿಪಲ್ ಸೆಕ್ಯೂರಿಟೀಸ್ ಬಗ್ಗೆ ಅಥವಾ ಮಲ್ಟಿಪಲ್ ಸೆಕ್ಯೂರಿಟೀಸ್ ಜೊತೆ ಡೀಲ್ ಮಾಡೋದು, ಮಲ್ಟಿಪಲ್ ಕಮಾಡಿಟೀಸ್ ಬಗ್ಗೆ ಡೀಲ್ ಮಾಡೋದು. ಮಲ್ಟಿಪಲ್ ಅಂತ ಎಲ್ಲಿ ಬರುತ್ತೋ ಅದೆಲ್ಲ ಕಂಪ್ಲೀಟ್ ಆಗಿ ಗ್ರೂಪ್ ಆರ್ಟಿಸ್ ಕಾಲ್ಡ್ ಬ್ಯಾಸ್ಕೆಟ್ ಅಂತ ನಾವು ಕರಿಬಹುದು. ಸಿ ಅಕಾರ್ಡಿಂಗ್ ಟು ದಿಸ್ ಬ್ಯಾಸ್ಕೆಟ್ ಆಪ್ಷನ್, as with the other option, a basket option gives the holder ಗೆ rights ಕೊಡುತ್ತೆ, but not obligation to buy or sell the basket at the specific price at a before certain date. ಸೊ ಯಾವುದೋ ಒಂದು ಸರ್ಟೈನ್ ಡೇಟ್ ಅಂದ್ರೆ ಒಂದು ಈ ಬಾಸ್ಕೆಟ್ ಆಪ್ಷನ್ ಅಲ್ಲಿ ಇಟ್ ಗಿವ್ಸ್ ದ ರೈಟ್ಸ್ ನ ಕೊಡುತ್ತೆ, ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್. ಅದನ್ನ ಬೈ ಮಾಡೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೆ, ಇನ್ ಕೇಸ್ ಏನಾದ್ರು ಬೈ ಮಾಡ್ಕೊಂಡಿದ್ರೆ ಸೆಲ್ ಮಾಡೋದಕ್ಕಾಗೋದಿಲ್ಲ, ಸೆಲ್ ಮಾಡ್ಕೊಂಡ್ರೆ ಬೈ ಮಾಡೋದಕ್ಕಾಗೋದಿಲ್ಲ. ಅಕಾರ್ಡಿಂಗ್ ಟು ಟಿಕೆಟ್ ಇನ್ಸಿಡೆನ್ಸ್, ದಟ್ ಇಸ್ ಆಪ್ಷನ್ ಮೇಜರ್ ಬೇಸಿಕ್ ಆಗಿ ಏನ್ ಎಕ್ಸ್ಪ್ಲೇನ್ ಮಾಡೋದ್ನೋ ಅದು. ಸೊ ಆನ್ ಆರ್ ಬಿಫೋರ್ ಎ ಸರ್ಟೈನ್ ಡೇಟ್ಸ್, ಅದು ಮೆಚುರಿಟಿ ಕಾಂಟ್ರಾಕ್ಟ್ ಆನ್ ಆರ್ ಬಿಫೋರ್. ಈಗ ಕಾಂಟ್ರಾಕ್ಟ್ ನಾಳೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಅವತ್ತು ಅಷ್ಟೇ, ಅದ್ರ ಬಿಫೋರ್ ಅದು ಎಕ್ಸರ್ಸೈಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸಿಮಿಲರ್ ಟು ಟಿಕೆಟ್ ಇನ್ಸಿಡೆನ್ಸ್. ಓಕೆ, ಸೊ ಏನ್ ಎಕ್ಸಾಂಪಲ್ ಕೊಟ್ಟಿದ್ನೋ ಅದ್ರ ಬೇಸ್ ಮೇಲೆ ಈ ಬಾಸ್ಕೆಟ್ ಆಪ್ಷನ್ ಟ್ರೇಡ್ ಆಗುತ್ತೆ. ಓಕೆ, ಸೊ ಜನರಲ್ ಇದಕ್ಕೆಲ್ಲ ನಿಮ್ಗೆ ಸ್ಪೆಸಿಫಿಕ್ ಆಗಿ ಮೀನಿಂಗ್ ಇದೆ ಅಂತ ಏನಿಲ್ಲ. ಬೇಸ್ಡ್ ಆನ್ ದಿ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್, ಕಾಂಟ್ರಾಕ್ಚುಯಲ್ ಐಡಿಯಾ ಬೇಸ್ ಮೇಲೆ ನಾವು ಇದನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಅದೇ ತರ ಬೈನರಿ ಆಪ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಹೈಬ್ರಿಡ್ ಆಪ್ಷನ್ ಅಂಡರ್ ಎಕ್ಸಾಟಿಕ್ ಆಪ್ಷನ್, ರೈಟ್? ಸಿ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಡಿಜಿಟಲ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಯಾಕೆ ಇದು ಡಿಜಿಟಲ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳಿದ್ರೆ, ಸಿ ದಿಸ್ ಆಪ್ಷನ್ ಗಿವ್ಸ್ ದ ಪೇ ಆಫ್ಸ್ ಗ್ಯಾರಂಟೀಸ್. ಸೊ ಪೇ ಆಫ್ ಗ್ಯಾರಂಟಿ ಅಂತ ಹೇಳಿದ್ರೆ ಪೇಮೆಂಟ್ಸ್ ಏನ್ ಸೆಟಲ್ಮೆಂಟ್ ಮಾಡಬೇಕು ಅದನ್ನ ಪೇ ಆಫ್ ಅಂತ ಕರಿತೀವಿ. ಸೊ ಇದು ಗ್ಯಾರಂಟಿ ಕೊಡುತ್ತೆ, ಪರ್ಫೆಕ್ಟ್ ಆಗಿ ಪಕ್ಕ ನಾನು ಪೇಮೆಂಟ್ ಮಾಡ್ತೀನಿ, ಪೇ ಆಫ್ ಅಂತ ಹೇಳಿ ಪೇ ಆಫ್ ಗ್ಯಾರಂಟಿ ಕೊಡುತ್ತೆ. ದಟ್ ಈಸ್ ಹೌ ಇನ್ ದ ಸೆನ್ಸ್ that is based on the occurrence of the certain events. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಫ್ಯೂಚರ್ ಅಲ್ಲಿ ಯಾವುದೋ ಒಂದು ಈವೆಂಟ್ ಅಕರ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ಬೆಟ್ಟಿಂಗ್, ಓಕೆ, ಸೊ ಈಗ ಬೆಟ್ಟಿಂಗ್ ಅಲ್ಲಿ ಆ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಈ ಬೈನರಿ ಆಪ್ಷನ್ ಬೇಸ್ ಮೇಲೆ ನಾನು ನಿಮ್ಗೆ 1000 rupees ಕೊಡ್ತೀನಿ ಬೇಸ್ಡ್ ಆನ್ ದಿ ಬೆಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫ್ಯೂಚರ್ ಅಲ್ಲಿ ನಾನು ಯಾವ ಟೀಮ್ ವಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೀನೋ ಆ ಟೀಮ್ ಏನಾದ್ರು ವಿನ್ ಆದ್ರೆ ಡೆಫಿನೆಟ್ಲಿ ಯು ವಿಲ್ ಗೋಯಿಂಗ್ ಟು ಪೇ ದ ಮನಿ. ಅದರ್ವೈಸ್ if the team will be going to ಏನಾದ್ರೂ ವಿನ್ ಆಗಿಲ್ಲ ಅಂತ ಹೇಳಿದ್ರೆ then I am going to give a guarantee to pay that 1000 rupees to you, right? So that is based on the binary option. ನಾನು ಎಕ್ಸ್ಪೆಕ್ಟೇಷನ್ ಮಾಡಿರೋ ಪ್ರಕಾರ ಏನಾದ್ರು ಆದ್ರೆ ನೀವು ನನಗೆ ಕೊಡ್ಬೇಕು ಅಂತ ಹೇಳಿದ್ರು ಅದು ಗ್ಯಾರಂಟಿ ಇರುತ್ತೆ. ಸೋತ್ರೆ ಕೊಡ್ಲೇಬೇಕು ಅಲ್ವಾ? ಸೊ ಇನ್ ಕೇಸ್ ನಾನೇನಾದ್ರೂ ವಿನ್ ಆದ್ರೆ ನೀವು ಕೊಡ್ಬೇಕು, ನೀವೇನಾದ್ರೂ ವಿನ್ ಆದ್ರೆ ನಾನು ಕೊಡ್ಬೇಕು. ದಟ್ಸ್ ಇಟ್. ಓಕೆ, ಸೊ ದಟ್ ಈಸ್ ವೈ ಎ ಬೈನರಿ ಆಪ್ಷನ್ is also known as a digital option. This option gives the pay off guarantees. Pay offs ಅಲ್ಲಿ ಗ್ಯಾರಂಟಿ ಇರುತ್ತೆ. ಸೊ ಲೈಕ್ ಬೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಓಕೆ, ಸೊ ಪೇ ಆಫ್ ಗ್ಯಾರಂಟೀಸ್ ಪಕ್ಕ ಇದ್ದೇ ಇರುತ್ತೆ ಬೇಸ್ಡ್ ಆನ್ ದಿ ಅಕರೆನ್ಸ್ ಆಫ್ ದಿ ಇವೆಂಟ್. ನಾವು ಎಕ್ಸ್ಪೆಕ್ಟೇಷನ್ ಮಾಡಿರೋ ಈವೆಂಟ್ ಅಕರ್ ಆದ್ರೆ ಪೇ ಆಫ್ ಎಕ್ಸ್ಚೇಂಜ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬೇರೆಯವರು ಕೊಡ್ತಾರೆ. ಸೊ ಇಫ್ ದ ಈವೆಂಟ್ ಹ್ಯಾಸ್ ಅಕರ್ಡ್ ದ ಪೇ ಆಫ್ ಈಸ್ ಪೇಯ್ಡ್ ಕನ್ವರ್ಸ್ಲಿ. ಅಂದ್ರೆ ಇನ್ ಅದರ್ ವರ್ಡ್ಸ್, ಇಫ್ ದ ಈವೆಂಟ್ ಹ್ಯಾಸ್ ನಾಟ್ ಅಕರ್ಡ್ ದೆನ್ ದ ಪೇಮೆಂಟ್ ಈಸ್ ನಥಿಂಗ್. ಓಕೆ, ಸೊ ಇನ್ ಕೇಸ್ ಏನಾದ್ರು ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಏನಾದ್ರು ಆದ್ರೆ ನೀವು ನನಗೆ ಕೊಡಬೇಕು. ಇನ್ ಕೇಸ್ ಏನಾದ್ರು ನೀವು ಎಕ್ಸ್ಪೆಕ್ಟೇಷನ್ ಮಾಡೋ ತರ ಆದ್ರೆ ನಾನು ನಿಮಗೆ ಕೊಡಬೇಕು. ಓಕೆ, ಸೊ ದಟ್ ಈಸ್ ಫ್ಲೋ ಆಫ್ ಕ್ಯಾಶ್ ಫ್ಲೋ ಆರ್ ಕರೆನ್ಸಿ ಇನ್ ಬಿಟ್ವೀನ್ ಬೈನರಿ ಆಪ್ಷನ್ ಬಿಟ್ವೀನ್ ದಿ ಬೈಯರ್ ಅಂಡ್ ಸೆಲ್ಲರ್. ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಬೇಸ್ ಮೇಲೆ ಎಂಟರ್ ಆಗ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪ್ರೆಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಿಮಗೆ ಇದೆ.
ಏನಿದು ಸ್ಪ್ರೆಡ್ ಆಪ್ಷನ್? ಸ್ಪ್ರೆಡ್ ಅಂದಿದ ತಕ್ಷಣ ನಿಮ್ಗೆ ಒಂದು ಕಾನ್ಸೆಪ್ಟ್ ಐಡಿಯಾಗೆ ತಲೆಗೊಳ್ಳುತ್ತೆ. ಸೊ ಜನರಲ್ ಆಗಿ ಅದೇ ಕಾನ್ಸೆಪ್ಟ್ ಬೇಸ್ ಮೇಲೆ ನಾವು ಅನಾಲಿಸಿಸ್ ಮಾಡಬೇಕು. ಏನೋ ಡಿಫ್ರೆಂಟ್ ಆಗಿರುತ್ತೆ, ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬಾರ್ದು. ಸ್ಪ್ರೆಡ್ ಅಂತ ಹೇಳಿದ್ರೆ ಡಿವಿಯೇಷನ್ಸ್, ಸ್ಪ್ರೆಡ್ ಆಗೋದು, ತುಂಬಾ ಇದಕ್ಕೆ ಸ್ಪ್ರೆಡ್ ಆಗೋದು. ಓಕೆ, ಸೊ ದಟ್ ಈಸ್ ದ ಬೇಸಿಕ್ ಥಿಂಗ್. ಸಿ, ಇನ್ ಕೇಸ್ ಆಫ್ ದಿಸ್ derivative market instrument that is under exotic option also, a spread option is the payoff of the production depends on a difference between the price of two underlying assets. ಸೊ ಈಗ ಸ್ಪ್ರೆಡ್ ಅಂತ ಹೇಳಿದ್ರೆ ಒಂದಕ್ಕೆ ಸ್ಪ್ರೆಡ್ ಆದ್ರೆ ಸ್ಪ್ರೆಡ್ ಅಂತ, ಒಂದಕ್ಕೆ ಈಗ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಸೊ 1 by 1 ಸ್ಪ್ರೆಡ್ ಆಗ್ತಾ ಹೋಗ್ಬೇಕು. ಸೊ ಈಗ ಸ್ಪ್ರೆಡ್ ಅಂತ ಹೇಳಿದ್ರೆ ಸಿ ಇಟ್ ವಿಲ್ ಬಿ ಕನ್ಸಿಡರ್ ದಿ ಟೂ ಆಲ್ಟರ್ನೇಟಿವ್ಸ್, ಟೂ ಅಂಡರ್ಲೈಯಿಂಗ್ ಅಸೆಟ್ಸ್. ಯಾಕಂತ ಹೇಳಿದ್ರೆ ಈ ಸ್ಪ್ರೆಡ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಪೇ ಆಫ್ಸ್ ಗ್ಯಾರಂಟೀಸ್ ಯಾವ್ದ್ರ ಬೇಸ್ ಮೇಲೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಅಸೆಟ್ಗೆ ಒಂದು ಅಂಡರ್ಲೈಯಿಂಗ್ ಅಸೆಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಅನದರ್ ಅಂಡರ್ಲೈಯಿಂಗ್ ಅಸೆಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಬೇಸ್ಡ್ ಆನ್ ದಿ ಕಾಂಟ್ರಾಕ್ಟ್ ಬಂದ್ಬಿಟ್ಟು ಈ ಅಸೆಟ್ ವ್ಯಾಲ್ಯೂಸ್ ಅದು ಎಕ್ಸ್ಚೇಂಜ್ ಆಗುತ್ತೆ, ಇದು ಎಕ್ಸ್ಚೇಂಜ್ ಆಗುತ್ತೆ, ಇದು ಎಕ್ಸ್ಪೆಕ್ಟೇಷನ್ಸ್ ಈ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಏನೋ ಕಾಂಟ್ರಾಕ್ಟ್ ಎಂಟರ್ ಆಗ್ತಾರೆ. ಬಟ್ ಫೈನಲಿ ಪೇ ಆಫ್ಸ್ ಯಾವ ತರ ಸೆಟಲ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸ್ಪ್ರೆಡ್ ಆಪ್ಷನ್ ಅಲ್ಲಿ ಈಗ ಅಸೆಟ್ ವ್ಯಾಲ್ಯೂ ಒಂದು ಅಂಡರ್ಲೈಯಿಂಗ್ ಅಸೆಟ್ಸ್ ಬೇಸ್ ನಂದಿ ಬೈಯರ್ ಪರ್ಸೆಪ್ಷನ್ ಒಂದು ಅಸೆಟ್ ವ್ಯಾಲ್ಯೂ 100 ರೂಪಾಯಿ ಇರುತ್ತೆ, ಇನ್ನೊಂದು ಅಸೆಟ್ ವ್ಯಾಲ್ಯೂ ಅಂಡರ್ಲೈಯಿಂಗ್ ಅಸೆಟ್ಸ್ ಆ ಸೆಲ್ಲರ್ ಪರ್ಸೆಪ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು 80 rupees ಏನಾದ್ರು ಇರುತ್ತೆ. ಸಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಟೂ ಅಂಡರ್ಲೈಯಿಂಗ್ ಅಸೆಟ್ ಇಸ್ 20. ಆ 20 rupees ಬಂದ್ಬಿಟ್ಟು ಪೇ ಆಫ್ಸ್ ಬಂದ್ಬಿಟ್ಟು ಡಿವೈಡ್ ಆಗುತ್ತೆ. ಓಕೆ, ಸಿ ದಟ್ಸ್ ವೈ ದಿ ಸ್ಪ್ರೆಡ್ ಆಪ್ಷನ್ ಇಸ್ ದ ಪೇ ಆಫ್ ದಿ ಪ್ರೊಡಕ್ಷನ್ ಡಿಪೆಂಡ್ಸ್ ಆನ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರೈಸ್ ಆಫ್ ದಿ ಟೂ ಅಂಡರ್ಲೈಯಿಂಗ್ ಅಸೆಟ್ಸ್. ಆ ಕಾಂಟ್ರಾಕ್ಟ್ ಪ್ರಕಾರ ಯಾರಿಗೆ ಆ ಸ್ಪ್ರೆಡ್ ವ್ಯಾಲ್ಯೂ ಅಥವಾ ಡಿಫರೆನ್ಷಿಯಲ್ ವ್ಯಾಲ್ಯೂ ಸೇರ್ಬೇಕು ಅಂತ ಇರುತ್ತೋ ಅದ್ರ ಪ್ರಕಾರ ಸ್ಪ್ರೆಡ್ ಆಗೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಪ್ರೆಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕರಿಬಹುದು. ಓಕೆ, ಸೊ ಸಿಮಿಲರ್ಲಿ you have the last concept under this module, that is 5th module ಅಲ್ಲಿ, that is swaps. Okay, so ಇಲ್ಲಿವರೆಗೂ ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದ್ರೆ ಏನು ಗೊತ್ತಾಗಿದೆ, ನಮ್ಗೆ ಫ್ಯೂಚರ್ ಕಾಂಟ್ರಾಕ್ಟ್ ಅಂದ್ರೆ ಏನು ಗೊತ್ತಿದೆ, ಅದೇ ತರ ನಮ್ಗೆ ಆಪ್ಷನ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಎಂಟರ್ ಆಗ್ತೀವಿ, ಯಾವ ತರ ಕಂಡೀಷನ್ಸ್ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಕೊಂಡು ಫೈನಾನ್ಷಿಯಲ್ ರಿಸ್ಕ್ ನ ಮಿಟಿಗೇಟ್ ಮಾಡ್ತಾರೆ ಅಂತ ಹೇಳಿ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಈಗ ನಾವು ಲಾಸ್ಟ್ ಒನ್ ಬಂದ್ಬಿಟ್ಟು ಸ್ವಾಪ್. ಓಕೆ, ಸೊ ಈ ಸ್ವಾಪ್ ಗೆ ನೀವು ಏನು ರಿಮೆಂಬರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸ್ವೈಪ್ ಅಂತ ಹೇಳ್ಬಿಟ್ಟು ನೆನಪಿಟ್ಕೊಳ್ಳಿ. ಸೊ ಸ್ವೈಪಿಂಗ್ ಯಾವಾಗ ಮಾಡ್ತೀರಾ, ನಿಮ್ಮ ಹತ್ರ ಅಮೌಂಟ್ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಕಾರ್ಡ್ ಏನಾದ್ರು ಇದ್ರೆ ಸ್ವೈಪಿಂಗ್ ಮಿಷಿನ್ ಅಲ್ಲಿ ಸ್ವೈಪ್ ಮಾಡ್ತೀರಾ. ಏನಕ್ಕೆ ಸ್ವೈಪ್ ಮಾಡ್ತೀರಾ? ಟು ಎಕ್ಸ್ಚೇಂಜ್ ದಿ ಕ್ಯಾಶ್, ರೈಟ್? ನಿಮ್ಮ ಹತ್ರ ಇರೋ ಕ್ಯಾಶ್ ಅವ್ರಿಗೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ, ಫಿಸಿಕಲ್ ಕ್ಯಾಶ್ ಇರೋದಿಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡಕ್ ಹೋಗ್ಬೇಕಂತ ಹೇಳಿದ್ರೆ ನೀವು ಸ್ವೈಪ್ ಮಾಡ್ತೀರಾ. ಓಕೆ, ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ವೈ ದಿಸ್ ಸ್ವಾಪ್ ಆಪ್ಷನ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ದ ಸೆನ್ಸ್ ಟು ಎಕ್ಸ್ಚೇಂಜ್ ದಿ ಕ್ಯಾಶ್. ಓಕೆ, ಸೊ ಅದು ಕ್ಯಾಶ್ ಇನ್ಫ್ಲೋ ಕ್ಯಾಶ್ ಔಟ್ಫ್ಲೋ ನಡುವೆ ಇದು ಡೀಲ್ ಮಾಡುತ್ತೆ. ಸಿ, similarly based on the basic concept of exchanging the cash flow between the buyer and seller, we have to analyze the swap contract also. See, a swap contract, ಏನು swap ಅಂತ ಹೇಳಿದ್ರೆ exchanging the things is called as swap. ಅದು ಯಾವುದೇ ಇರಲಿ, whether it can be, see, it can be anything. You may be swapping your pen, mobile with your friends. ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಟ್ ಈಸ್ ಸ್ವಾಪ್ ಅಂತ ಹೇಳ್ಬಿಟ್ಟು ಅರ್ಥ, ಎಕ್ಸ್ಚೇಂಜಿಂಗ್ ಕ್ಯಾಶ್. ಸೊ ಇಲ್ಲಿ ನಾವು ಕಾನ್ಸೆಪ್ಟ್ ಅಲ್ಲಿ ಕಲಿಬೇಕಾಗಿರೋದು ಕರೆನ್ಸೀಸ್ ಬಂದ್ಬಿಟ್ಟು ಯಾವ ತರ ಬಂದ್ಬಿಟ್ಟು ಎಕ್ಸ್ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಯಾಕೆ ಎಕ್ಸ್ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಲಂಡನ್ ಇಂಟರ್ ಬ್ಯಾಂಕ್ ಅಫರ್ಡ್ ರೇಟ್ ಬೇಸ್ ಮೇಲೆ ಕೆಲವೊಂದು ಸರಿ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ, ಕೆಲವೊಂದು ಸರಿ ನಾವು ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ಓಕೆ, ಸೊ ಇದು ಈ ಸ್ವಾಪ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ಒಂದು ದೊಡ್ಡ ಬಿಸ್ನೆಸ್ ಅಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಪ್ಲೈ ಮಾಡ್ತಾ ಇರ್ತಾರೆ. ದಟ್ ಈಸ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ಸಿಚುವೇಶನ್, ಎಕನಾಮಿಕ್ ಕಂಡೀಷನ್ಸ್ ಬೇಸ್ ಮೇಲೆ ಇಂಟ್ರೆಸ್ಟ್ ರೇಟ್ಸ್ ನ ಚೇಂಜ್ ಮಾಡ್ತಾ ಇರ್ತಾರೆ. ಅದು ಜಾಸ್ತಿ ಆದ್ರೂ ಆಗಿರ್ಬೋದು ಅಥವಾ ಕಡಿಮೆ ಆದ್ರೂ ಆಗ್ತಾ ಬರ್ಬೋದು. ಓಕೆ, ಅದು ಬೆನಿಫಿಟ್ಸ್ ಬೇಸ್ ಮೇಲೆ ಅಥವಾ ಎಕನಾಮಿಕ್ ಸಿಚುವೇಶನ್ಸ್ ಮೇಲೆ. ಕೆಲವೊಂದು ಸಾರಿ ಫಿಕ್ಸೆಡ್ ರೇಟ್ ನ ಫಾಲೋ ಮಾಡ್ತಾ ಇರೋದ್ರಿಂದ ಬೆನಿಫಿಟ್ ಆಗೋ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಓಕೆ, ಸೊ ಈಗ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ನಾನೇನಾದ್ರು ಡೆಪಾಸಿಟ್ ಏನಾದ್ರು ಮಾಡಿದ್ರೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಏನಾದ್ರು ಆದ್ರೆ ಮಾರ್ಕೆಟ್ ಕಂಡೀಷನ್ಸ್ ಬೇಸ್ ಮೇಲೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಅದೇ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಏನಾದ್ರು ಇದ್ರೆ ಅದು ಜಾಸ್ತಿ ಆದ್ರೂ ಅಷ್ಟೇ ಬರುತ್ತೆ, ಕಡಿಮೆ ಆದ್ರೂ ಇಷ್ಟೇ ಬರುತ್ತೆ. ಸಿ, ದ ಎಕ್ಸ್ಚೇಂಜಿಂಗ್ ಆಫ್ ದ ಕ್ಯಾಶ್ ಫ್ಲೋ ಬೇಸ್ಡ್ ಆನ್ ದಿ ಇಂಟ್ರೆಸ್ಟ್ ರೇಟ್ ಆರ್ ಲಂಡನ್ ಇಂಟರ್ ಬ್ಯಾಂಕ್ ಅಫರ್ಡ್ ರೇಟ್, ಅದ್ರ ಬೇಸ್ ಮೇಲೆ ಇಲ್ಲಿ ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಕಾಂಟ್ರಾಕ್ಟ್ ಗೆ ಎಂಟರ್ ಆಗೋ ಒಂದು ಕಾಂಟ್ರಾಕ್ಟ್, ಇದನ್ನ ಸ್ವಾಪಿಂಗ್ ಕಾಂಟ್ರಾಕ್ಟ್ ಅಥವಾ ಸ್ವಾಪ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಕಂಪ್ಲೀಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ಕರೆನ್ಸೀಸ್ ಎಕ್ಸ್ಚೇಂಜ್, ಬೇಸ್ಡ್ ಆನ್ ದಿ ಮೋಸ್ಟ್ ಕೇಸಸ್ ಅಲ್ಲಿ ಇಂಟ್ರೆಸ್ಟ್ ಬೇಸ್ ಮೇಲೆ ಇಲ್ಲಿ ಎಕ್ಸ್ಚೇಂಜಸ್ ಮಾಡ್ಕೊಳ್ತಾರೆ. ಆ ಇಂಟ್ರೆಸ್ಟ್ ಬೇಸ್ ಮೇಲೆನೆ ಇಲ್ಲಿ ನಮ್ಗೆ ಪ್ರಾಫಿಟ್ ಬರೋದು ಲಾಸ್ ಬರೋದು ಆಗ್ತಾ ಇರುತ್ತೆ. ಯಾಕೆ ಪ್ರಾಫಿಟ್ ಬರೋದು ಲಾಸ್ ಬರೋದು ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಫಿಕ್ಸೆಡ್ ಅಂಡ್ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್.
ಓಕೆ, ಅದ್ರ ಬೇಸ್ ಮೇಲೆ ಡೆಪಾಸಿಟ್ ಕರೆಕ್ಟ್ ಆಗಿ ಫ್ಲಕ್ಚುಯೇಟಿಂಗ್ ರೇಟ್ಸ್ ಅಲ್ಲಿ ಇಷ್ಟು ಡೆಪಾಸಿಟ್ ಮಾಡಿದ್ರೆ ನನಗೆ ಫ್ಯೂಚರ್ ಅಲ್ಲಿ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಂಟರ್ ಆಗ್ಬಿಡೋದು ಸ್ವಾಪ್ ಕಾಂಟ್ರಾಕ್ಟ್ಗೆ. ಇಫ್ ಇಟ್ ಈಸ್ ಇನ್ಕ್ರೀಸ್ ಅಕಾರ್ಡಿಂಗ್ ಟು ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಇನ್ವೆಸ್ಟರ್, ಡೆಫಿನೆಟ್ಲಿ ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಬೆನಿಫಿಟ್ ಔಟ್ ಆಫ್ ಇಟ್, ರೈಟ್? ಸೊ ಆ ತರ ಬೆನಿಫಿಟ್ ಆಗ್ಬೇಕಂದ್ರೆ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಟೆಕ್ನಿಕಲ್ ಆಗಿ ಅನಾಲಿಸಿಸ್ ಮಾಡಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಸೊ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕಂತಂದ್ರೆ ಕಂಪ್ಲೀಟ್ ಆಗಿ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್, ಯಾವ ತರ ಟ್ರೇಡ್ ಆಗುತ್ತೆ, ಯಾವ ತರ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್, ಯಾವ ತರ ಯಾವಾಗ ಎಂಟರ್ ಆಗಬೇಕು, ಯಾವಾಗ ಯಾವ ಕಾಂಟ್ರಾಕ್ಟ್ ಎಂಟರ್ ಆದ್ರೆ ನಮಗೆ ಬೆನಿಫಿಟ್ ಆಗುತ್ತೆ ಅನ್ನೋ ಪಕ್ಕಾ ಅನಾಲಿಸಿಸ್ ಮಾಡಿ ಎಂಟರ್ ಆಗ್ತಾ ಬರಬೇಕು. ಓಕೆ, ಸೊ ಕಾಂಟ್ರಾಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ಈಸಿನೇ, ಬಟ್ ನೀವು ಸ್ಟ್ರಾಟಜೀಸ್ ನ ಪಕ್ಕಾ ಅನಾಲಿಸಿಸ್ ಮಾಡಬೇಕು. ಓಕೆ, ಸೊ ಯಾವ ತರ ಏನಕ್ಕೆ ಈ ಸ್ವಾಪ್ ಅನ್ನೋ ಕಾಂಟ್ರಾಕ್ಟ್ ಬಂತು ಅಂತ ಹೇಳಿದ್ರೆ, ಸಿ ಜಸ್ಟ್ 2 ಮಾರ್ಕ್ಸ್ ಹೇಳ್ತಾರೆ ವಾಟ್ ಈಸ್ ಸ್ವಾಪ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಿಸ್ಟ್ರಿ ಆಫ್ ಸ್ವಾಪ್ ಏನಿದು, ಇನ್ ಕೇಸ್ ಆಫ್ ಏನ್ಷಿಯಂಟ್ ಪೀರಿಯಡ್, ದಟ್ ಈಸ್ ಮಿಡಿಯೇವಲ್ ಪೀರಿಯಡ್, ದೇರ್ ವಾಸ್ ಅ ನೋ ಕರೆನ್ಸಿ, ರೈಟ್? ಸೊ ಈಗ ಕರೆನ್ಸೀಸ್ ಇಲ್ಲ ಅಂತ ಹೇಳಿದಾಗ ಏನ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು, ಯುನೋ ಇನ್ ಕೇಸ್ ಆಫ್ ಮಾನಿಟರಿ ಸಿಸ್ಟಮ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ನಿಮಗೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಖಂಡಿತ ಮಾಡಿರ್ತಾರೆ. ಸೊ ವಾಟ್ ಈಸ್ ದಿಸ್ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ, ಸೊ ಎಕ್ಸ್ಚೇಂಜ್ ಫಾರ್ ದಿ ಗೂಡ್ಸ್ ಅಂಡ್ ಗೂಡ್ಸ್ ಬಿಕಾಸ್ ನೋ ಕರೆನ್ಸಿ, ರೈಟ್? ಸೊ ಈ ಎಕ್ಸ್ಚೇಂಜ್ ಸ್ವಾಪ್ ಅನ್ನೋ ಒಂದು ಸಿಚುವೇಶನ್ ಅಥವಾ ಒಂದು ಆ ಕಂಡೀಷನ್, ಆ ಸ್ವಾಪ್ ಅನ್ನೋದು ಆಗ ಎಂಟರ್ ಆಯ್ತು ಬಿಕಾಸ್ ಆಫ್ ಬಾರ್ಟರ್ ಸಿಸ್ಟಮ್. ಸಿ in ancient period there was a no currency or money, so the people used to exchange the things, that is a farmer exchange the rice with the cobbler for shoes. This was called as barter system. Barter system ಮುಖಾಂತರ ಈ ಸ್ವಾಪ್ ಅನ್ನೋ ಕಾಂಟ್ರಾಕ್ಟ್ ಅಥವಾ ಸ್ವಾಪ್ ಅನ್ನೋ ವರ್ಡ್ ಡೆವಲಪ್ ಆಯ್ತು. ಸೊ ದೆನ್ ದ ಸ್ವಾಪ್ ಹ್ಯಾಸ್ ಎವಾಲ್ವ್ ಫ್ರಮ್ ದಿ ಬಾರ್ಟರ್ ಸಿಸ್ಟಮ್. ಸೊ ವಾಟ್ ಈಸ್ ದಿಸ್ ಆಕ್ಚುಲಿ ಸ್ವಾಪ್ ಕಾಂಟ್ರಾಕ್ಟ್, ಯಾವ ತರ ಇದು ಡೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ದಟ್ ಈಸ್ ಬೇಸ್ಡ್ ಆನ್ ದಿ ಫಿಕ್ಸೆಡ್ ಅಂಡ್ ಫ್ಲೋಟಿಂಗ್ ಆರ್ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಬೇಸ್ ಮೇಲೆ ಈ ಸ್ವಾಪ್ ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ತಾರೆ, ಡಿರೈವೇಟಿವ್ ಮಾರ್ಕೆಟ್ ನ ಯೂಸ್ ಮಾಡ್ಕೊಂಡು ಅಥವಾ ಡಿರೈವೇಟಿವ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಸೊ ಸಿಮಿಲರ್ಲಿ ಲೆಟ್ ಮಿ ಡಿಸ್ಕಸ್ ಯಾವ ತರ ಏನು ಇದು ಸ್ವಾಪ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸಿ, ಎ ಸ್ವಾಪ್ಸ್ ಆರ್ ದ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಟು ಎಕ್ಸ್ಚೇಂಜ್ ದಿಸ್ ಸ್ವಾಪ್ ಆರ್ ಎಕ್ಸ್ಚೇಂಜ್ ಆರ್ ಸ್ವಾಪ್ ಈ ಸೀರೀಸ್ ಆಫ್ ಕ್ಯಾಶ್ ಫ್ಲೋ, ಕ್ಯಾಶ್ ಇನ್ಫ್ಲೋ ಅಥವಾ ಔಟ್ಫ್ಲೋ. ಈಗ ನಾವೇನಾದ್ರೂ ನಿಮ್ಗೆ ಕೊಡ್ಬೇಕಂತಂದ್ರೆ ಕ್ಯಾಶ್ ಔಟ್ಫ್ಲೋ ನನ್ಗಾಗುತ್ತೆ, ನಿಮ್ಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ನೀವೇನಾದ್ರೂ ನನಗೇನಾದ್ರೂ ಕೊಡ್ಬೇಕಂದ್ರೆ ನಿಮ್ಗೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ನನಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಬಟ್ ಫೈನಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್ ಇನ್ ದಿ ಸೀರೀಸ್ ಆಫ್ ಕ್ಯಾಶ್ ಫ್ಲೋ, ದಟ್ಸ್ ಇಟ್, ದಟ್ ಇಸ್ ಕಮ್ಸ್ ಅಂಡರ್ ದಿ ಸ್ವಾಪ್ ಕಾಂಟ್ರಾಕ್ಟ್. ಸಿ, these cash flows are most commonly the interest payments. ಅದಕ್ಕೆ ಹೇಳಿದ್ದು. ಸೊ ಫಿಕ್ಸೆಡ್ ಮತ್ತೆ ಫ್ಲೋಟಿಂಗ್ ಇಂಟ್ರೆಸ್ಟ್ ಬೇಸ್ ಮೇಲೆ ಈ ಸ್ವಾಪ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ, ಬಿಕಾಸ್ ಟು ಮೇಕ್ ಎ ಪ್ರಾಫಿಟ್ ಆನ್ ದಿ ಇಂಟ್ರೆಸ್ಟ್ ರೇಟ್ಸ್. ಸೊ ದಟ್ಸ್ ವೈ these cash flows are most commonly the interest payments associated with the debt services. ಡೆಪ್ಟ್ ನ ತಗೊಳ್ಳೋದು, ಡೆಪ್ಟ್ ನ ಕೊಡೋದು, ಲೆಂಡ್ ಮಾಡೋದು, ತಗೊಳ್ಳೋದು, ಇದ್ರ ಬೇಸ್ ಮೇಲೆ ಅವರು ಇಂಟ್ರೆಸ್ಟ್ ನ ಮಾಡ್ತಾ ಅಥವಾ ಪ್ರಾಫಿಟ್ ನ ಮಾಡ್ತಾ ರಿಟರ್ನ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸಿ, if the agreement is for one party to swap, it is fixed interest rate payment. For the floating interest rate payments of the another, it is termed as a interest rate swap. ಓಕೆ, ಸೊ ಈಗ ಯಾರಾದ್ರೂ ಒಬ್ಬ ಪಾರ್ಟೀಸ್ ಅಥವಾ ಇಬ್ಬರು ಪಾರ್ಟೀಸ್ ಬಂದ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಎಂಟರ್ ಆಗ್ತಾರೆ. ಏನಕ್ಕೆ ಎಂಟರ್ ಆಗ್ತಾರೆ? ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಬದಲು ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಗೆ ಏನಾದ್ರು ಡೆಪಾಸಿಟ್ ಮಾಡಿದ್ರು, ಈ ಎರಡರ ಮಧ್ಯೆ ಏನಾದ್ರು ಅವರು ಕಾಂಟ್ರಾಕ್ಚುಯಲ್ ವ್ಯಾಲ್ಯೂಸ್, ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ಗೆ ಏನಾದ್ರು ಎಂಟರ್ ಆದ್ರೆ ಅದನ್ನ ನಾವು ಇಂಟ್ರೆಸ್ಟ್ ರೇಟ್ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಂಟ್ರೆಸ್ಟ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಇಲ್ಲಿ, ಅದಕ್ಕೆ ಇಂಟ್ರೆಸ್ಟ್ ರೇಟ್ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿ, ಅದೇ ತರ ಇಫ್ ಅನ್ ಅಗ್ರಿಮೆಂಟ್ ಇಸ್ ಟು ಸ್ವಾಪ್ ಕರೆನ್ಸೀಸ್, ಅದನ್ನ ನಾವು ಕರೆನ್ಸಿ ಸ್ವಾಪ್, ಕರೆನ್ಸೀಸ್ ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕರೆನ್ಸಿನಲ್ಲಿ, ನಮ್ಮ ಇಂಡಿಯನ್ ಅಲ್ಲಿ ರುಪಿ, USD ಅಂದ್ರೆ ಡಾಲರ್ಸ್ ನ ಇನ್ ಕೇಸ್ ಏನಾದ್ರು ಕರೆನ್ಸೀಸ್ ಬೇಸ್ ಮೇಲೆ ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂತ ದಟ್ ಇಸ್ ಕರೆನ್ಸಿ ಸ್ವಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ಇಂಟ್ರೆಸ್ಟ್ ಬೇಸ್ ಮೇಲೆ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಸ್ವಾಪ್, ಕರೆನ್ಸಿ ಬೇಸ್ ಮೇಲೆ ಮಾಡಿದ್ರೆ ಕರೆನ್ಸಿ ಸ್ವಾಪ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನ್ ಅಗ್ರಿಮೆಂಟ್ ಟು ಸ್ವಾಪ್ ದ ಕರೆನ್ಸೀಸ್ ಆಫ್ ದಿ ಡೆಪ್ಟ್ ಸರ್ವಿಸಸ್ ಆಬ್ಲಿಗೇಷನ್ಸ್. It is termed as a currency swap. Okay, so similarly a single swap may be combined elements of the both interest rate and currency swap. ಸೊ ಈಗ ಪರ್ಟಿಕ್ಯುಲರ್ ಆಗಿ ಒಂದು ಪರ್ಫೆಕ್ಟ್ ಆಗಿ ಇಂಟ್ರೆಸ್ಟ್ ರೇಟ್ಸ್ ಏನಾದ್ರು ಇದ್ರೆ ಕಾಂಟ್ರಾಕ್ಟ್ ಅಲ್ಲಿ ಅದು ಇಂಟ್ರೆಸ್ಟ್ ರೇಟ್ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಅದೇ ತರ ಕರೆನ್ಸೀಸ್ ಮಾತ್ರ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಅದನ್ನ ನಾವು ಕರೆನ್ಸಿ ಸ್ವಾಪ್ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ಕೆಲವೊಂದು ಸರಿ ಈ ಸ್ವಾಪ್ ಕಾಂಟ್ರಾಕ್ಟ್ ಅಲ್ಲಿ ಕರೆನ್ಸಿ ಮತ್ತೆ ಇಂಟ್ರೆಸ್ಟ್ ರೇಟ್ ಸ್ವಾಪ್ಸ್ ಎರಡು ಮಿಕ್ಸ್ ಆಗಿ ಬರುತ್ತೆ. ಯಾಕಂದ್ರೆ ಬಿಕಾಸ್ ಬೋತ್ ಆರ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್, ಫೈನಾನ್ಷಿಯಲಿ ಎಕ್ಸ್ಚೇಂಜಿಂಗ್ ದ ಕ್ಯಾಶ್ ಇನ್ ಫ್ಲೋ ಅಂಡ್ ಔಟ್ ಫ್ಲೋ, ರೈಟ್? ಸೊ ಅದಕ್ಕಾಗಿ ಇಲ್ಲಿ ಹೇಳ್ತಿದ್ದಾನೆ
ಕೆಲವೊಂದು ಸರಿ ಇಲ್ಲಿ ಸಿಂಗಲ್ ಸ್ವಾಪ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ ಸ್ವಾಪ್ ಆಗಬಹುದು ಅಥವಾ ಕರೆನ್ಸಿ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಆಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ a swap contract is also helpful to get the profit or return from the enter into the derivative contracts. ಸೊ ಈ ತರ ಡಿಫ್ರೆಂಟ್ ಕಾಂಟ್ರಾಕ್ಟ್ಸ್ ನಾವು ಯೂಸ್ ಮಾಡ್ಕೊಂಡು ಪ್ರಾಫಿಟ್ಸ್ ನ ತಗೊಳ್ಳೋದು. ಇನ್ ಕೇಸ್ ರಿಸ್ಕ್ ಸಿಚುವೇಶನ್ ನಮ್ಗೆ ಗೊತ್ತಿದ್ರು ನಾವು ಯಾಕೆ ಅಕ್ಸೆಪ್ಟ್ ಮಾಡ್ತೀವಿ? ದಟ್ ಈಸ್ ಬೇಸ್ಡ್ ಆನ್ ದಿ ಎಕ್ಸ್ಪೆಕ್ಟೇಷನ್ ಆರ್ ಬೇಸ್ಡ್ ಆನ್ ದಿ ಎಕ್ಸ್ಪೆಕ್ಟೇಷನ್ ವಿ ಆರ್ ಗೋಯಿಂಗ್ ಟು ಅರ್ನ್ ದಿ ಪ್ರಾಫಿಟ್. ಎಕ್ಸ್ಪೆಕ್ಟೇಷನ್ಸ್ ಮುಖಾಂತರ ನಮ್ಗೆ ಬರಬಹುದು ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಇನ್ ಕೇಸ್ ಆಫ್ ಬೆಟ್ಟಿಂಗ್ ಅಲ್ಲೂ ಅಷ್ಟೇ, IPL ಬೆಟ್ಟಿಂಗ್ ಅಲ್ಲಿ ಮತ್ತೆ ರೇಸ್ ಬೆಟ್ಟಿಂಗ್ ಅಲ್ಲಿ ಇದೆಲ್ಲ ಅಷ್ಟೇ. ನಾವು ಸೋಲ್ತೀವಿ ಅಥವಾ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ರೈಟ್? ಕೆಲವೊಂದು ಸರಿ ವಿನ್ ಆಗದೆ ಇರೋ ಸಿಚುವೇಶನ್ಸ್ ಬರುತ್ತೆ. ಓಕೆ, ಸೊ ಆದ್ರೂ ಆ ರಿಸ್ಕ್ ನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ವಾ, ಸೊ ದಟ್ ಈಸ್ ಸಿಮಿಲರ್ ಟು ದ ಸ್ಟಾಕ್ ಮಾರ್ಕೆಟ್. ಸೊ ಅದೇ ಬೇಸ್ ಮೇಲೆನೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದು. ಓಕೆ, ಸೊ ಬೇಸ್ಡ್ ಆನ್ ದಿ ಅಕ್ಸೆಪ್ಟೆನ್ಸ್ ಆಫ್ ದಿ ರಿಸ್ಕ್ ಪರ್ಸನ್, ಸೊ ರಿಸ್ಕ್ ಪರ್ಸೆಪ್ಷನ್. ಸೊ ಅದಕ್ಕೆ ರಿಸ್ಕ್ ಅವರ್ಸ್, ರಿಸ್ಕ್ ಸೀಕಿಂಗ್, ರಿಸ್ಕ್ ನ್ಯೂಟ್ರಲ್ ಈ ಕಾನ್ಸೆಪ್ಟ್ ಎಲ್ಲ ಬಿಫೋರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ತರ ರಿಸ್ಕ್ ಇನ್ವೆಸ್ಟರ್ಸ್ ಇರ್ತಾರೆ, ಯಾವ ತರ ಡಿಫ್ರೆಂಟ್ ಇನ್ವೆಸ್ಟರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿಗೆ ನಿಮ್ಗೆ 5th ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಜಸ್ಟ್ 2 ಮಾರ್ಕ್ಸ್ಗೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಾನು ಈ ಕ್ವಶನ್ ಪೇಪರ್ ಅಲ್ಲಿ 5th ಚಾಪ್ಟರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ನೋಡ್ತೀನಿ. ಇನ್ ಕೇಸ್ ಏನಾದ್ರು ಇದ್ರೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಗೆ ನಿಮಗೆ 5th ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.